ಬೆಂಗಳೂರಲ್ಲಿ ನೀರು ಬರದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ನೀರೇ ಬರಲ್ಲ. ಎಷ್ಟಂತ ನೀರು ತುಂಬಿಸ್ಕೊಳಕ್ ಸಾಧ್ಯ? ಏನು ದೊಡ್ಡದೇ ಬಿಂದಿಗಳು ಇಟ್ಕೋಬೇಕಷ್ಟೆ. ಡ್ರಮ್ಮಲ್ಲಿ ನೀರು ತುಂಬಿಸಿದ್ರು ಸಾಲಲ್ಲ. ಜನಕ್ಕೆ ನೀರಿನ ಬೆಲೆನೇ ಗೊತ್ತಿಲ್ಲ ಅಂತೀನಿ. ಕೊಳಾಯ ಸರಿ ನಿಲ್ಸಲ್ಲ. ಕೊಳಾಯಿ ನಿಲ್ಸಿದ್ರೆ ತಾನೇ ನೀರು ನಿಂತ್ಕೊಳ್ಳೋದು. ಇವೆಲ್ಲ ಹೇಳ್ಕೊಡಕ್ಕಾಗತ್ತಾ ನಾವು? ಪ್ರತಿ ಸರಿ ಹೇಳ್ತೀವಿ, ಒಂದೊಂದು ಹನಿನ ಉಳಿಸಿದ್ರೆ ಎರಡೆರಡು ಹನಿ ನೀರನ್ನ ಸಂಪಾದನೆ ಮಾಡಿದಾಗೆ ಅಂತ. ನೀರು ಇಲ್ದಿರೋ ಕಷ್ಟ ಅವ್ರಿಗೆ ಗೊತ್ತೇ ಆಗಲ್ಲ. ಯಾಕೆಂದ್ರೆ ನೀವೇನೋ ಉತ್ತರ ಕರ್ನಾಟಕ ಕಡೆಗೆ ಹೋಯ್ತು ಅಂತ ಹೇಳಿದ್ರೆ ನೀರೇ ಸಿಕ್ಕಲ್ಲ. ತುಂಬ ಜನ ಕುಡಿಯೋಕ್ಕೆ ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಆದರೂ ಕೂಡ ನಾವು ಹೇಳ್ತಾ ಇದೀವಿ, ದಯವಿಟ್ಟು ನೀರನ್ನು ಉಳಿಸಿ. ಯಾಕಂದರೆ ನೀರಿನ ಮಹತ್ವ ಸಿಕ್ಕಾಪಟ್ಟೆ ಇದೆ. ತುಂಬ ಜನ ನೀರಿಗೋಸ್ಕರ ಕಷ್ಟ ಪಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನ ಶುರು ಮಾಡ್ತಾ ಇದೀವಿ. ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ಬೆಂಗಳೂರಿನಲ್ಲಿ BTM ಲೇಔಟ್ನಲ್ಲಿದೆ, ಜಯನಗರದಲ್ಲಿದೆ, JP ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ಗಾಂಧಿ ನಗರದಲ್ಲೂ ಕೂಡ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ಸರ್ ಹಿಂಗನ್ಬಿಟ್ರಿ ನೀವು? ಕರ್ಸಿದ್ವಲ್ಲ ಒಂದ್ಸರಿ ನಮ್ಮ ಚಂದ್ರುನ. ಗೊತ್ತಾಗಲಿಲ್ಲ ಯಾರು ಚಂದ್ರು ಅಂತ? ನಮ್ಮನೆ ಊಟ ಚಂದ್ರು, ಅದೇ ಮಲ್ಲಿಗೆ ನರಸಿಂಹ ಎದುರುಗಡೆ ಕ್ರೆಸೆಂಟ್ ರೋಡ್ನಲ್ಲಿ ಶೇಷಾದ್ರಿ ಸರ್ಕಲ್ನಲ್ಲಿ ಅದೇ ಚಂದ್ರು. ಕೈಮಾ ವಡೆ ಎಲ್ಲ ಮಾಡ್ಕೊಟ್ಟಿಲ್ವ ನಿಮಗೆ? ಚಿಕನ್ ಕೈಮಾ ವಡೆ. ಎಸ್. ಸಿಕ್ಕಾಪಟ್ಟೆ ಜನ ಕೇಳಿದ್ರು ಚಂದ್ರವ್ರನ್ನ ಕರೆಸಿ ಒಳ್ಳೆ ಅಡುಗೆ ಮಾಡ್ತಾರೆ ಅಂತ. ಮತ್ತೆ ನಮ್ಮ ಚಂದ್ರವ್ರನ್ನ ಕರೆಸಿದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಮಿಸ್ಟರ್ ಚಂದ್ರು ಬನ್ರಿ. ಚೆನ್ನಾಗಿದ್ದಾರೆ ಸರ್. ಆರಾಮಾಗಿದೆ. ಹೆಂಗಿದ್ದೀರಾ ಸ್ವಾಮಿ? ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು, ಚಂದ್ರು ಅವರು ಯಾವಾಗಲೂ ಚಡ್ಡಿಲೇ ಇರ್ತಾರೆ ಮುರಳಿ ಅವರೇ, ಏನ್ ಪಂಚೆ ಉಡ್ಸ್ಬಿಟ್ಟಿದ್ದೀರಾ ಅಂತ. ಚೆನ್ನಾಗಿ ಕಾಡ್ಲಿ ಚಂದ್ರು ಮದುವೆ ಗಂಟರಂತ ಪಂಚೆ ಉಡ್ಸಿದ್ವಿ ಸ್ವಾಮಿ ಅಂತ ಹೇಳಿದೆ ನಾನು. ಹೆಂಗ್ ಗೊತ್ತಾ ಇವ್ರದ್ದು ಸಿವಿಲ್ ಡ್ರೆಸ್ಸು? ಅಲ್ಲಿ ಹೋದ್ರೆ ಏನ್ ಬರೀ ಒಂದು ಒಳ್ಳೆ ಬರ್ಮಳ ನಿಕ್ಕರ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು, ನಮಸ್ಕಾರ ಬಾಸ್ ಏನ್ ಬೇಕು ಹೇಳಿ, ಖಾಲಿ ಆಗ್ಬಿಟ್ಟಿದೆ ತಲೆ ವಂಶ ಹಾಕೋ ಅವ್ರಿಗೆ, ಅಣ್ಣವ್ರಿಗೆ ಸ್ವಲ್ಪ ಸ್ಪೆಷಲ್ ಶೇರ್ವಾ ಕೊಡೋ, ಆ ಸ್ಟೈಲ್ನ ಅಲ್ಲಿ ಹೋಗಿ ನೋಡ್ಬೇಕು. ಅದ್ರ ಮಜಾನೇ ಬೇರೆ. ಓಕೆ ಚಂದ್ರು, ಏನ್ ಮಾಡ್ತಾ ಇದ್ರಿ ಇವತ್ತು? ಬೋಟಿ ಫ್ರೈ ಮಾಡ್ತಾ ಇದ್ದೀನಿ. ಬೋಟಿ ಎಗ್ ಫ್ರೈಯಾ? ಬರೀ ಬೋಟಿ ಫ್ರೈ? ಬೋಟಿ ಫ್ರೈ ಸರ್. ಬರೀ ಬೋಟಿ ಫ್ರೈ ನಿಮ್ಮ ಹೋಟೆಲ್ ಸಿಗುತ್ತೆ? 100%. ಎಲ್ಲಿ? ಕ್ರೆಸೆಂಟ್ ಹೋಟೆಲ್ ಸಿಗುತ್ತಾ? ಎರಡು ಕಡೆ ಸಿಗುತ್ತೆ ಸರ್. ಇಲ್ಲೇನು ಸಿಗುತ್ತೆ? 11ರಿಂದ 4. 4 ಗಂಟೆಗೆ ಹೋದ್ರೆ ಬೋಟಿನೂ ಸಿಗಲ್ಲ, ಪಿಪಿನೂ ಸಿಕ್ಕಲ್ಲ. ಯಾಕಂದ್ರೆ ಅಷ್ಟೊಂದು ರಶ್ ಅಲ್ಲಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಬೋಟಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರು? ಬೋಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಬೋಟಿ, ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಧನಿಯಾ, ಅರಿಶಿನ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಒಳ್ಳೆ ಎಣ್ಣೆ ಹಾಕಿ ಬೋಟಿನ ಮಾಡಬೇಕು. ಎಷ್ಟು ಹಾಕಿ ಎಣ್ಣೆ ನೋಡ್ಕೊಳ್ಳಿ ಸ್ವಲ್ಪ. ಸಾಕು ಗುರುಗಳೇ. ಸಾಕಾ? ಓಕೆ, ಅದ್ಭುತವಾಗಿರುವಂಥ ಬೋಟಿ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹಾಕಿ ಸರ್. ಸ್ವಲ್ಪ ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು ಸ್ವಲ್ಪ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈರುಳ್ಳಿ. ಓಕೆ, ಟೊಮೊಟೊ, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಬೋಟಿ. ಏನು ಬೋಟಿ ಇದು? ಕ್ಲೀನ್ ಮಾಡಿರೋ ಬೋಟಿ? ಕ್ಲೀನ್ ಮಾಡಿರೋ ಬೋಟಿ. ಸ್ವಲ್ಪ ಅರಿಶಿನ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಸರ್. ಸ್ವಲ್ಪ ಉಪ್ಪು. ಓಹೋ, ಪಕ್ಕಾ ಬೋಟಿ ವಾಸನೆ ಬರ್ತಾ ಇದೆ ಇದು. ಸ್ವಲ್ಪ ನೀರು. ಈಗ ಬೇಯದೇ ಇರೋದು ಮಜಾ. ಈಗ ಬಾಣಲಿ ಇದು ಮುಚ್ಬೋಣ? ಬೇಡ. ಈ ಮಸಾಲೆ ಹಂಗೆ ಡೈರೆಕ್ಟಾಗಿ ಹಾಕ್ಬಿಡೋದು. ಆಮೇಲೆ ಒಟ್ಟಿಗೆ ಕೂಗ್ಸೋಣ? ಒಟ್ಟಿಗೆ ಕೂಗಿಸ್ಬಿಡೋಣ. ಓಕೆ ಸರ್. ಓಕೆ. ಇವಾಗ ಫಸ್ಟ್ ಈರುಳ್ಳಿ ಹಾಕ್ಬಿಡಿ ಸರ್. ಓಕೆ, ಅದೊಂದು ಏನದು? ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಅದಾದ ಮೇಲೆ ಸ್ವಲ್ಪ ಮೆಂತ್ಯ. ಇದಕ್ಕೆ ಮೆಂತ್ಯ ಸೊಪ್ಪ? ಇದಕ್ಕೂ ಹೌದು. ಇಲ್ಲಿ ಬೇರೆ ಹಾಕಿದೀವಲ್ಲ, ಅದಕ್ಕೂ ಬೇಕು ಇದಕ್ಕೂ ಬೇಕು. ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಒಂಚೂರು ಪುದೀನ. ಇದಕ್ಕೆ ಪುದೀನ ಬೇಕು. ಓಕೆ. ಬ್ಯಾಡಿಗೆ ಸೇಲಂ ಮೆಣಸಿನ್ಕಾಯಿ, ಕಾರದ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಗುಂಟೂರು ಚೂರು ಕಲ್ಲರ್ಗೆ ಬ್ಯಾಡಿಗೆ. ಓಕೆ. ಸ್ವಲ್ಪ ಚಕ್ಕೆ ಒಂದೆರಡು, ಲವಂಗ ಒಂದು 4, ಲವಂಗ, ಒಂಚೂರು ಕಾಳು ಮೆಣಸು. ಇಷ್ಟೊಂದು 2 ಕಾಳು ಮೆಣಸು ಅಷ್ಟೇ. ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ, ಖಾರದ ಮೆಣಸಿನ್ಕಾಯಿ ಖಾರಕ್ಕೆ. ಇದು ಸ್ವಲ್ಪ ಧನಿಯಾ. ಎಸ್ ಸರ್. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಂದ. ಧನಿಯಾನಾ? ಹೌದು. ಧನಿಯಾ ಜಾಸ್ತಿ ಇರ್ಬೇಕಾ? ಹೌದು. ಗೊಜ್ಜು ತಾನೇ ಇದು? ಗೊಜ್ಜು 100% ಗೊಜ್ಜು. ಬೋಟಿಯ ಘಮ ಬರ್ತಾ ಇದೆ. ಪಕ್ಕಾ ಬೋಟಿ ಇದು. ಇಲ್ಲಿಗೆ ಟರ್ಕಿ ಗಿರ್ಕಿ ಎಲ್ಲ ಹಂಗೆ ಇರುತ್ತೆ, ತಿಂತಾ ಇದ್ರೆ ಬಾಯಿಗೆ ಹಂಗೆ ಸಿಗುತ್ತೆ. ಇದು ಮಜಾನೇ ಬೇರೆ. ಸ್ವಲ್ಪ ಟೊಮೆಟೊ. ಈಗ ಕಾಯಿ, ತೆಂಗಿನಕಾಯಿ. ತೆಂಗಿನಕಾಯಿ ಹಾಕಿ. ಒಂಚೂರು ಕೊತ್ತಂಬರಿ. ಹಾ.
ಈಗ ಮಿಕ್ಸಿಗೆ ಹಾಕೋಬೇಕು ಅದನ್ನ. ಅದು ಹಾಕ್ಕೋಬೇಕು. ಇದು ಭಾಳ ಒಂದು 5 ವಿಷಲ್ ಆಗಬೇಕಲ್ಲ, ಹೌದೌದು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಹೌದೌದು. ಅದಕ್ಕೆ ಹಾಕ್ಬಿಟ್ರೆ ನನ್ನ ವೃತ್ತಿ ಸ್ಟಾರ್ಟ್ ಆಗಿದೆ ಇದರಿಂದ. ರಾಜ್ಕುಮಾರ್ ಅವ್ರ ಬೋಟಿ ಹಾಂ, ಕೇಳಿದ್ಮೇಲೆ ಓಕೆ. ಸೊ ನಾವು ಹೋಟ್ಲು ಮಾಡೋಣ, ನಮ್ಮ ಮನೇಲಿ ಊಟ ತಿಂದಮೇಲೆ ಬೋಟಿ ಫಸ್ಟು ರಾಜ್ಕುಮಾರ್ ಅವ್ರಿಗೆ ಮಾಡ್ಕೊಟ್ಟಿದ್ದು. ಹೌದೌದು. ಬೋಟಿನೇ ನಮ್ಮ ಮೊದಲಿದು. ಹೌದು. ಪ್ರಪ್ರಥಮ ಬೋಟಿ ಅದು ಅವ್ರಿಗೆ ಹೇಳಿಲ್ಲ, ಬಾಲಕೃಷ್ಣ ಅವ್ರಿಗೆ ಬೇಕು ಅಂತ ಹೇಳಿ ಹಾಂ ಹಾಂ. ಅವರು ಸೇರಿಸಿ ತಿಂದರು. ಓಹೋ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಧರ್ಮ ವೃತ್ತಿ. ಎಲ್ಲ ರುಬ್ಬಿದೆಲ್ಲ ಆಯ್ತು, ಎಲ್ಲ ಆಯ್ತು, ಮಸಾಲ ರೆಡಿ ಆಯ್ತು. Ready ಆಗಿದೆ. ಇದಕ್ಕೆ ಹಾಕಿದ್ರೆ ಬೋಟಿ ಗೊಜ್ಜು ರೆಡಿ. ಗೊಜ್ಜು ರೆಡಿ. ಓಕೆ ಸರ್. 5 ವಿಷಲ್ ಮಾಡಿಬಿಟ್ರೆ 5 ವಿಷಲ್? ಹೌದು ಗುರುಗಳೇ. ಓಕೆ, ಡನ್. ಈಗ ಮಿಕ್ಸಿ ಆನ್ ಮಾಡ್ಬೋದಾ? ಮಾಡಿ ಸರ್, ದಯವಿಟ್ಟು ಮಾಡಿ. ಆಯ್ತಾ ರುಬ್ಬಿದ್ದು ಚಂದ್ರು? ರೆಡಿ ಆಗಿದೆ ಗುರುಗಳೇ. ನುಣ್ಣಗೆ ರುಬ್ಕೋಬೇಕಾ? ತರ್ತರಿಯಾಗಿರ್ಬೇಕಾ? ಏನಿಲ್ಲ, ಎಲ್ಲ ನೀಟಾಗಿ ನೈಸ್ ಆಗಿರ್ಬೇಕು. ಹೌದಾ? ಅವಾಗಲೇ ಗಂಧ ಥರ ಟೇಸ್ಟ್. ಗಂಧದ ಥರ ಅರಿಬೇಕು. ಓಹೋ, ಅರ್ದ್ಬಿಟ್ಟಿದ್ದೀರಾ ಗಂಧದ ಥರ. ಹಾಕ್ಬೋದಾ ಈಗ? ಹಾಕಿ ಸರ್. ಆಹಾ, ದಿನ ಇರುತ್ತಾ ಬೋಟಿ ನಿಮ್ಮ ಹೋಟ್ಲಲ್ಲಿ? ದಿನ ಇರುತ್ತೆ ಸರ್. 2 ಹೋಟ್ಲಲ್ಲೂ? ಎರಡಲ್ಲ. ಇಲ್ಲೇನು ಮಾಡ್ತೀವಿ ಅದೆಲ್ಲ ಅಲ್ಲಿರುತ್ತೆ. ಮಿಲ್ಟ್ರಿ ಹೋಟೆಲ್ ಶೈಲಿಯ ಬೋಟಿ ಗೊಜ್ಜು, ನಿಮ್ಮನೆ ಊಟದ ರುಚಿಯ ಬೋಟಿ ಗೊಜ್ಜು. ಸ್ವಲ್ಪ ರುಚಿಗೆ ಉಪ್ಪಿದೆಯಾ ನೋಡ್ಬಿಟ್ರೆ ನೋಡ್ಬಿಡಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ ಬೇಕಾ? ಚೂರು ಬೇಕು. ಈಗೇನು ಚೂರು ಆಯಿಲ್ಲ, ಆಯಿಲ್ ಬೇಕಾ? ಯಾಕಂದ್ರೆ ತಳ ಅಂಟಬಾರ್ದು ಅಂತ. ಓಕೆ, ಹಾಕ್ಲಾ? ಮೇಲೆ ಎಷ್ಟು ಬೇಕು ನೋಡ್ಕೊಳ್ಳಿ. ಸ್ವಲ್ಪ ಸಾಕು. ಓಕೆ, ಇದು ಮುಗೀತು ಗುರುಗಳೇ. ಕುಕ್ಕರ್ ತಿರ್ಸ್ಬಿಡಿ ಒಂದ್ಸರಿ. ಏನು ಪರ್ಫೆಕ್ಟ್ಲಿ ಅಲ್ಲಿ ಹಾಕಿದೆ. ಓಕೆ, ಮುಚ್ಚಿ. ಎಷ್ಟು ವಿಷಲ್ ಚಂದ್ರು? 5 ವಿಷಲ್. 5 ವಿಷಲ್. ಮಾತಾಡಂಗಿಲ್ಲ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್. ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿಸಿ ಅಂತ ಹೇಳಿದ್ದಾರೆ. ಚಂದ್ರು ಅವರು ಬಂದಿದ್ದಾರೆ. ನಿಮ್ಮನೆ ಊಟದ ಖ್ಯಾತಿ ಚಂದ್ರು ಅವರು ಕ್ರೆಸೆಂಟ್ ಹೋಟ್ಲಲ್ಲಿ ಇಟ್ಕೊಂಡಿದ್ದಾರೆ. ಶೇಷಾರಿಪುರಂ ಸರ್ಕಲಲ್ಲಿ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಇವರ ಹೋಟೆಲ್ ಇದೆ. ಹೋದರೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಜನ ನಿಂತಿರ್ತಾರೆ. ಆದರೆ ಕ್ರೆಸೆಂಟ್ ಹೋಟ್ಲು ಜನಾರ್ದನ್ ಹೋಟ್ಲು ಎದುರುಗಡೆ ರೋಡ್ನಲ್ಲಿ ಏನಿದೆ, ಮಲ್ಲಿಗೆ ನರ್ಸಿಂಗ್ ಹೋಮ್ ಆಪೋಸಿಟ್ ಏನಿದೆ, ಸ್ವಲ್ಪ ಬೇಗ ಹೋಗ್ಬೇಕು. ಸಿಕ್ಕಾಪಟ್ಟೆ ರಶ್ಶು, ನಿಂತ್ಕೊಂಡು ತಿಂತಾ ಇರಬೇಕು, ಎದ್ವೋ ಬಿದ್ವೋ ಅಂತ ಓಡಿ ಬರ್ತಾ ಇರಬೇಕು. ಇಷ್ಟೇ ನೆಕ್ಸ್ಟ್ ಸೀನು. ಅಬ್ಬಾ, ಗಟ್ಟಿ ಗೊಜ್ಜಿ ಆಗ್ಬಿಟ್ಟಿದೆಯಲ್ಲ ಚಂದ್ರು ಇದು. ಆಹಾ, ಒಳ್ಳೆ ನಾಟಿ ಶೈಲಿಯ ಬೋಟಿ ಗೊಜ್ಜಿದು. ಇದು ತಿನ್ನಕ್ಕೆ ಚಂದ್ರು ಹೋಟ್ಲಿಗೆ ಹೋಯ್ತು ಅಂದರೆ 1:30ಗೆ ಹೋಗ್ಬೇಕು. ಆಮೇಲೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಬೋಟಿ ಸಿಕ್ಕಲ್ಲ. ಹಾಕೊಡ್ತೀರಾ ಚಂದ್ರು? ಒಳ್ಳೆ ಬೋಟಿ ಗೊಜ್ಜು ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಬೋಟಿ ಗೊಜ್ಜಿಗೆ ಒಳ್ಳೆ ಚಪಾತಿ, ಒಳ್ಳೆ ಪರೋಟ, ಏನಿಲ್ಲ ಅಂದರೆ ಬಿಸಿ ಬಿಸಿ ಮುದ್ದೆ, ಸೈಡ್ಸಲ್ಲಿ ಸ್ವಲ್ಪ ಬೋಟಿ ಇಟ್ಕೊಂಡ್ರೆ ಸಾಕು. ತಿನ್ಬೇಕಂದ್ರೆ ಅದ್ರ ಮಜಾನ ನೋಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿನಗರ, ಬಸವೇಶ್ವರ ನಗರ, ಜಯನಗರ, JP ನಗರ, ತ್ಯಾಗರಾಜ ನಗರ. ಬೋಟಿ ಗೊಜ್ಜು ನಮ್ಮ ನಿಮ್ಮನೆ ಊಟ ಅದ್ಭುತವಾದಂಥ ರೆಸ್ಟೋರೆಂಟು ಕ್ರೆಸೆಂಟ್ ರೋಡಲ್ಲಿದೆ. ಜೊತೆಗೆ ಶೇಷಾರಿಪುರಂ ಸರ್ಕಲ್ ಇದೆ. ಕ್ರೆಸೆಂಟ್ ರೋಡು ನಮ್ಮ ಶಿವಾನಂದ ಸರ್ಕಲ್ ಹತ್ರ ಬರುತ್ತೆ. ಮಲ್ಲಿಗೆ ನರ್ಸಿಂಗ್ ಹೋಮ್ ಇದೆ, ಅದು ಎದುರುಗಡೆನೇ ಇದೆ. ಅದ್ಭುತವಾದಂಥ ಹೋಟ್ಲು. ನಿಂತ್ಕೊಂಡೇ ತಿನ್ನಬೇಕು, ಕುತ್ಕೊಳ್ಳೋಕೆ ಜಾಗನೂ ಇರಲ್ಲ, ಜಾಗನೂ ಸಿಗಲ್ಲ. ಇದ್ರೂ ಕೂಡ ಬನ್ನಿ ಚಂದ್ರು, ಟೇಸ್ಟ್ ಮಾಡೋಣ ಬನ್ನಿ. ಚಂದ್ರು, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಹೋಗ್ಬಿಡು. ಬರ ಇಲ್ಲಿ, ಲೋಕಿ ಬರ, ತಟ್ಟೆ ತಗೊಂಬರೋ. ಪರೋಟ ತಂದೇನೋ? ಬಿಸಿ ಪರೋಟ ತಂದ್ಯಾ? ಬಿಸಿಯಾಗಿದೆಯಾ? ಓಕೆ, ಟೇಸ್ಟ್ ಮಾಡ್ಬಿಡ್ಲಾ ಸರ್? ಮಾಡಿ. ಸೇಮ್ ನಿಮ್ಮ ಹೋಟ್ಲ್ ಇದ್ದಂಗೆ ಇದೆ. ಇದೆಯಾ? ನಾನು ಯಾವಾಗ ಅನ್ಕೊಳ್ತೀನಿ ಬೋಟಿ ಸ್ವಲ್ಪ ಖಾರ ಬೇಕು, ಇನ್ನೂ ಖಾರ ಹಾಕ್ಬೋದಾಗಿತ್ತು. ಖಾರ ಹಾಕ್ಬೇಕು. ಬಂದಿದೆ ಬೋಟಿ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಬೆಂದು ನೀವು ಹೇಳಿದಂಗೆ ಕಳ್ಳೆ ಪುರಿ ಆಗ್ಬಿಟ್ಟಿದೆ. ಇದ್ರ ತಿನ್ನೋಕೆ ಮಜಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಬೋಟಿ ಗೊಜ್ಜು, ಅದಕ್ಕೆ ಪರೋಟ, ಸ್ವಲ್ಪ ಚಪಾತಿ, ಸ್ವಲ್ಪ ಮುದ್ದೆ, ಚೂರೈಸಿದ್ರೆ ಅದ್ರ ಮಜಾನೇ ಬೇರೆ. ನಿಮ್ಮನೆ ಊಟದ ಖ್ಯಾತಿ ಚಂದ್ರವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಅದ್ಭುತವಾಗಿರುವಂಥ ಬೋಟಿ ಗೊಜ್ಜನ್ನು ಮಾಡಿ ತೋರಿಸಿದ್ದೀರಾ. ಈ ಥರ ಬೋಟಿ ಗೊಜ್ಜು ತಿನ್ನಬೇಕು ಅಂದರೆ ನಿಮ್ಮ ಹೋಟ್ಲಿಗೆ ಬರಬೇಕು ಅನಿಸುತ್ತೆ. ಫೋನ್ ನಂಬರ್ ಹೇಳಿ. 988 674 7789 ಮಾಡಿದ್ರೆ ನಮ್ಮ ಚಂದ್ರು ಅವರೇ ಸಿಗ್ತಾರೆ.
ಅದ್ಭುತವಾಗಿರುವಂಥ ಬೋಟಿ ಗೊಜ್ಜನ್ನ ನಿಮಗೋಸ್ಕರ ಮಾಡಿ ಕೊಡ್ತಾರೆ. ವೈವಿಧ್ಯಮಯ ಅಡುಗೆ ಬೇಕು ಅಂತ ಹೇಳಿದ್ರೆ ಚಂದ್ರವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಚಂದ್ರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮನೇಲಿ ಅಡುಗೆ ಮಾಡ್ಕೊಂಡ್ಬಿಡ್ತಾರೆ, ಆದರೆ ನಮ್ಮ ಮಿಲಿಟ್ರಿ ಹೋಟ್ಲಿಗೆ ಬಂದು ಅಡುಗೆ ಮಾಡೋದು ಅಷ್ಟೊಂದು ಈಸಿ ಕೆಲಸ ಏನಲ್ಲ. ನಮ್ಮನ್ನೆಲ್ಲ ಒಪ್ಪಿಸ್ಬೇಕು, ನಮ್ಮ ಅಡುಗೆ ಮನೆ ನೋಡಬೇಕು, ಈ ಟೆನ್ಷನಲ್ಲಿ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಒಂದು ಕಡೆ ಕಷ್ಟನೇ ಅನಿಸುತ್ತೆ. ಇದು ಮುರಳಿ ಮಿಲಿಟ್ರಿ ಹೋಟೆಲ್. ನಮ್ಮ ಮಿಲಿಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅಡುಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ರೀ ಬನ್ರಿ. ಏನ್ರಿ ನಿಮ್ಮ ಹೆಸರು? ಅರ್ಚನಾ. ಅರ್ಚನಾ, ಅಡುಗೆ ಮಾಡ್ತೀರಾ? ಹೌದು. ಡೌಟಪ್ಪ. ಇಲ್ಲ, ಮಾಡ್ತೀನಿ. ಮಾಡ್ತೀರಾ? ಯಾರಿದ್ದೀರಾ ಬನ್ನಿ? ನಾನು ನನ್ನ ಹಸ್ಬೆಂಡ್ ಇರ್ತಾರೆ. ಪಾಪ ಯಜಮಾನ್ರು ಬಂದಿದ್ದಾರಾ? ಹೌದು. ಏನು ಅವ್ರ ಹೆಸರು? ಶ್ರೇಯಸ್. ಶ್ರೇಯಸ್, ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 1.5 year. ಓಕೆ. ಏನು ಅಡುಗೆ ಮಾಡ್ತಾ ಇದ್ದೀರಾ ಅರ್ಚನಾ? ನಾನಿವತ್ತು ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಅರ್ಚನಾ? ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಸರು, ಒಣ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ. ಏನು ರುಬ್ಕೋತೀರಾ ಅರ್ಚನಾ? ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ರುಬ್ಕೋಬೇಕು. ರುಬ್ಕೊಳ್ಳಿ. ಏನು ಮಾಡ್ತಾರೆ ಯಜಮಾನ್ರು? ಅವರು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ. ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಯಾವ ಥರ ಯಜಮಾನ್ರ ಜೊತೆ ಮಿಲಿಟ್ರಿ ಹೋಟ್ಲಿಗೆ ಹೋಗಿದ್ದೀರಾ? ಹೋಗಿದ್ದೀನಿ. ಯಾವ ಮಿಲಿಟ್ರಿ ಹೋಟ್ಲಿಗೆ ಹೋಗಿದ್ದೀರಾ? ಅಲ್ಲಿ ಬ್ಯಾಂಗ್ಳೂರ್ ಮೈಸೂರು ರೋಡಲ್ಲಿ ಕೊಪ್ಪಳು, ಬಾಬುರಾಯನ್ ಕೊಪ್ಪಳು ಜೈ ಭುವನೇಶ್ವರಿ ಮಿಲಿಟ್ರಿ ಹೋಟ್ಲಿಗೆ ಹೋಗಿದ್ದೀರಾ? ಹೋಗಿದ್ದೀನಿ. ಓಕೆ. ಸ್ವಲ್ಪ ನೀರು. ಅಲ್ಲೇ ಇದೆ ನೀರು. ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ಇಬ್ಬರೇ ಇರ್ತೀರಾ? ಎಲ್ಲ ಥರ ಐಟಮ್ಸು ಮಾಡ್ತೀರಾ? ನಾನ್ ವೆಜ್ ಎಲ್ಲ ಮಾಡ್ತೀರಾ? ಯಜಮಾನ್ರಿಗೆ ಏನು ಇಷ್ಟ? ಅವ್ರಿಗೆ ನಾನ್ ವೆಜ್ ಎಲ್ಲ ಐಟಮ್ಸ್ ಇಷ್ಟ ಆಗುತ್ತೆ. ಹೊಸದಲ್ವಾ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಇದು ಮಾತ್ರ ಮಾಡಬೇಡ ಅಂತೀನಿ, ಅದು ಹೇಳಿಲ್ವಾ? ಇಲ್ಲ. ಇನ್ನ 1.5 ವರ್ಷ ಡ್ಯೂರೇಷನ್ ಅಲ್ವಾ? ಇನ್ನ ಡ್ಯೂರೇಷನ್ ತುಂಬಾ ಇದೆ, ಆಮೇಲೆ ಹೇಳ್ತಾರೆ. ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು. ಓಕೆ. ಇನ್ನೂ ಸ್ವಲ್ಪ ರುಬ್ಬೇಕು. ಅದು ಒಣಮೆಣಸಿನ್ಕಾಯಿ ರುಬ್ಬಕ್ಕೆ ಸ್ವಲ್ಪ ಆಗ್ತದೆ. ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಒಣಮೆಣಸಿನ್ಕಾಯಿ ರುಬ್ಕೋಬೇಕಂದ್ರೆ ಯಾವಾಗಲೂ ಯೂಶಲಿ ಏನಂದ್ರೆ ಸ್ವಲ್ಪ ಹೆಂಚ್ ಮೇಲೆ ಹಾಕಿ ಬಿಸಿ ಮಾಡಿ ರುಬ್ಕೊಂಡ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ. ಹೌದು. ಓಕೆ. ಏನು ಕೊಡಿ ನಿಮ್ಗೆ ಇವಾಗ? ಪ್ಯಾನಲ್ ಮಾಡ್ಬಿಡ್ತೀರಾ? ಯಜಮಾನ್ರು ಯಾವ್ರವರು? ಅವರು ಮೈಸೂರು. ಅವರೆಲ್ಲಿ ಇವರು? ಮೈಸೂರಿನಲ್ಲಿ? ಅವರು ಕುವೆಂಪು ನಗರ. ಹೌದೇನು? ಅದೆಂಗ್ರಿ ಸಿಕ್ಕರು ಅಲ್ಲಿಂದ ಅಲ್ಲೇನೆ ನಿಮಗೆ? ಅಡುಗೆ ಶುರು ಆಯಿತು ಅಂದರೆ ಎಣ್ಣೆ ಕೆಲಸ ಶುರು ಆಯಿತು ಅಂತ ಸ್ವಲ್ಪ ಎಣ್ಣೆ ಹಾಕಿದ್ರೇ ಮಜಾ ಬರೋದು. ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ? ಹೌದು. ಬೆಳ್ಳುಳ್ಳಿ ತಾನೇ ಚೆನ್ನಾಗಿ ರುಬ್ಬಿದರೆ. ತರ್ತರಿಯಾಗಿ ರುಬ್ಬಬೇಕು, ನೈಸಾಗಿ ರುಬ್ಬುವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಇನ್ನೇನು ಅಡುಗೆಗಳು ಚೆನ್ನಾಗಿ ಮಾಡ್ತೀರಿ? ಎಲ್ಲ ಮಾಡ್ತೀನಿ. ನಾನ್ ವೆಜ್ ಐಟಮ್ಸ್ ಜಾಸ್ತಿ ಮಾಡ್ತೀರಾ? ಎಲ್ಲ ಅಡುಗೆ ಕಲಿತು? ಅಮ್ಮ ಹೇಳ್ಕೊಟ್ಟಿದ್ದ? ಅತ್ತೆನಾ? ಅಮ್ಮ. ಅತ್ತೆ ಚೆನ್ನಾಗಿ ಮಾಡ್ತಾರಾ? ಅಮ್ಮ ಚೆನ್ನಾಗಿ ಮಾಡ್ತಾರಾ? ಇಬ್ರು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರಾ? ಯಜಮಾನಿಗೆ ಶನಿವಾರ ಭಾನುವಾರ ರಜಾ? ಹೌದು, ಚೆನ್ನಾಗಿ. ಶುಕ್ರವಾರ ರಾತ್ರಿ ಹೊಟ್ಬಿಡೋದು ಮುಗಿಸ್ಕೊಂಡು ಶನಿವಾರ ಬೆಳಗ್ಗೆನಾ? ಇಲ್ಲ, ಇವಾಗೇನು ಮೈಸೂರಿಗೇನು ಅಷ್ಟು ಹೋಗಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು 6 ತಿಂಗಳು ಹಂಗೆ ಫೋರ್ಸು, ಆಮೇಲೆ 6 ತಿಂಗಳು ಹಂಗೆ ಒಂದ್ಸರಿ, ಆಮೇಲೆ ವರ್ಷಕ್ಕೊಂದ್ಸರಿ, ನೆಕ್ಸ್ಟ್ 3 ವರ್ಷಕ್ಕೊಂದ್ಸರಿ. ಸಾಕು. ಚಿಕನ್ ಹಾಕ್ಬಿಡ್ತೀನಿ. ಹಾಕಿ. ಏನು ಚಿಕನ್? ಬೋನ್ಲೆಸ್ ಚಿಕನಾ? ಹಾಕಿ ಮೇಡಮ್. ಓಕೆ. ಬೋನ್ಲೆಸ್ ಚಿಕನ್ ತೊಳಿ, ಸಾಲ್ಟ್ ಹಾಕಿ. ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡೋದ್ರಲ್ಲಿ? ಏನಿಲ್ಲ. ಇಲ್ಲ ಮಾಡ್ತಾರೆ ಅವರು. ನನಗಿಂತ ಚೆನ್ನಾಗಿ ಮಾಡ್ತಾರೆ. ಅಯ್ಯೋ, ಅವ್ರನ್ನೇ ಕರ್ಸೋ. ಶ್ರೇಯಸ್, ನಮಸ್ಕಾರ ಸರ್. ಬನ್ನಿ ಸರ್, ನೀವು ಸರಿ ಅಡುಗೆ ಮಾಡೋಕ್ಕೆ. ಹೇಗೆ ಮೇಡಮ್, ಚೆನ್ನಾಗಿ ಮಾಡ್ತಾರಾ? ಓಕೆ ಸರ್. ಸ್ವಲ್ಪ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡೋಣ. ಮೀಡಿಯಂ ಫ್ಲೇಮೇ ಇಲ್ಲ? ಮೀಡಿಯಂ. ಇದು ಡ್ರೈ ತಾನೇ? ಇದು ಫುಲ್ ಡ್ರೈ. ಫುಲ್ ಡ್ರೈ. ಏನು ಹೆಸರು? ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ. ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅರ್ಚನಾ ಅಲ್ಲ? ಏನು ಹೆಸರು? ಅರ್ಚನಾ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಡ್ರೈ ಐಟಮ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಡ್ರೈ ಐಟಮ್ ಅಂತ ಹೇಳಿದ್ರೆ ಅದಕ್ಕೇನು ಗ್ರೇವಿ ಇದ್ರ ಜೊತೆ ಬೇಕೋ ಅವೆಲ್ಲ ಏನೂ ಇಲ್ಲ. ಹಂಗೆ ಮಾಡಿಕೊಂಡು ಹಂಗೆ ತಿನ್ನುವಂಥದ್ದು. ಅದಕ್ಕೇನು ಚಪಾತಿ ಬೇಕು, ಪೂರಿ ಬೇಕು, ಇಲ್ಲ ಯಾವೆಲ್ಲ ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಅಕಸ್ಮಾತ್ ಏನೋ ಬೇಳೆ ಸಾರು ಮಾಡ್ಕೊಂಡಿದ್ರೆ ಪಕ್ಕದಲ್ಲಿ 2 ಪೀಸ್ ಇದ್ರೆ ಅನ್ನ ಚೆನ್ನಾಗಿ ಹೋಗುತ್ತೆ. ಓಕೆ ಮೇಡಮ್, ನೆಕ್ಸ್ಟ್ ಹಾಕೋಬೋದು? ಹಾಕೊಳ್ಳಿ. ಮೊಸರು ಹಾಕ್ಬಿಡ್ತೀನಿ. ಇದಕ್ಕಾ? ಹೌದು. ಹಾಕಿ. ಗಟ್ಟಿ ಮೊಸರು ಹಾಕಿ. ಓಹೋ, ಇಷ್ಟೊಂದು ಮೊಸರು ಹುಳಿ ಆಗಲ್ವೇನ್ರಿ? ಇಲ್ಲ. ಹುಳಿ ಆಗಲ್ವಾ? ಇಲ್ಲ. ಕರೆಕ್ಟಾಗಿ ಬರುತ್ತೆ. ಓಕೆ. ಇನ್ನೇನು ಹಾಕ್ಬೇಕು? ಅದು ಫುಲ್ ಡ್ರೈ ಅಷ್ಟೇ. ಇದು ಫುಲ್ ಡ್ರೈ ಆಗುತ್ತಾ? ಫುಲ್ ಡ್ರೈ. ಕ್ಲೋಸ್ ಮಾಡಿಬಿಟ್ಬಿಡ್ಬೇಕು. ಇಷ್ಟೇನಾ ಕತೆ? ಜೀವನ ಇಷ್ಟೇನಾ? ಹೌದು. ಇದೆಲ್ಲ ಬೇಗ ಮಾಡ್ಕೊಳ್ಳೋಂಥದ್ದು. ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು.
ಅಲ್ಲ ನಾನು ಹೇಳ್ತಾ ಇರೋದು ಇದು ಇಷ್ಟೇ. ಇಷ್ಟ. ಲೇ ನಮ್ಮವ್ರಿಗೆ ಒಂದು 2-3 ದಿನ ಬಂದು ಈ ಥರದೆಲ್ಲ ಹೇಳ್ಕೊಡ್ರಿ. ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾ ಇರ್ತಾರೆ, ಗೊತ್ತೇ ಇಲ್ಲ ಅವ್ರಿಗೆ ಇಷ್ಟೊಂದು ಈಸಿಯಾಗಿ ಮಾಡೋದು. ಈಸಿ. ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಅರ್ಚನಾ ಅವರು ಬಂದಿದ್ದಾರೆ. ಭಾಳ ಈಸಿ ಆಗಿರುವಂಥ ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈಯನ್ನು ಮಾಡಿ ಬೇಯಿಸ್ತಾ ಇದ್ದಾರೆ. ಇದು ಡ್ರೈ ಆಗೋಯ್ತು ಅಂತ ಹೇಳಿದ್ರೆ ಚಿಕನ್ ಗಾರ್ಲಿಕ್ ಡ್ರೈ ರೆಡಿ ಆಗ್ಬಿಟ್ಟಿದೆ ಮುರಳಿ ಅವರೇ ಅಂತ ಹೇಳ್ತಾ ಇದ್ದಾರೆ. ವೆರಿ ಈಸಿ, ಸಿಂಪಲ್. ಉಪ್ಪಿಗೆ ಹಾಕಿದ್ರಾ? ಫಸ್ಟ್ ಸ್ಟಾರ್ಟಿಂಗ್ ಹಾಕಿದ್ರ ಸಾಕಷ್ಟೇನೆ? ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಕೊಂಡು ಹಾಕೋಬೋದು. ಇದ್ರೊಳಗೆ ಚಿಕನ್ ಬೇಯಬೇಕಾ? ಹೌದು, ಮೊಸರಲ್ಲೇ ಬೇಯಬೇಕು. ಮೊಸರಲ್ಲೇ ಬೇಯಬೇಕು, ನೀರೇ ಹಾಕಿಲ್ಲ ಇದಕ್ಕೆ? ಇಲ್ಲ, ನೀರೇ ಹಾಕಿ. ಓಕೆ, ಇನ್ನೇನಾದ್ರೂ ಹಾಕ್ಬೇಕಾ? ಡ್ರೈ ಆಗೋಗ್ತಾ ಇದೆ, ಇನ್ನೇನು ಹಾಕ್ಬೇಕಾ ಅರ್ಚನಾ? ಒಂದು ಸ್ವಲ್ಪ ಪಿಂಚ್ ಆಫ್ ಶುಗರ್ ಹಾಕಿ. ಶುಗರಾ? ಸ್ವಲ್ಪ ಶುಗರ ಮಿಲ್ಟ್ರಿ ಹೋಟ್ಲಲ್ಲಿ ಸ್ವಲ್ಪ ಕೊಡ್ರೋ, ಶುಗರ್ ತಂದ್ಕೊಡ್ರೋ. ಓಕೆ, ಫುಲ್ ಡ್ರೈ ಆಯ್ತು. ಆಯ್ತಾ ಡ್ರೈ? ಇನ್ನೊಂದು ಸ್ವಲ್ಪ ಹಾಕಿ ಮಾಡಿ. ಒಳ್ಳೆ ಚಿಕನ್ ಮತ್ತು ಗಾರ್ಲಿಕ್ ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈಯನ್ನು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಪಾಡೋ ಕ್ರಮ ಏನೇ ಇಲ್ಲ ಅದಕ್ಕೆ. ಒಂದೇ ಒಂದು ನಿಮಿಷ ಹಾಕೋದು, ಸುರಿಯೋದು, ಬೇಯಿಸ್ತಾ ಇರೋದು ಅಷ್ಟೇನೇ. ಎರಡೇ ಕೆಲಸ, ಒಂದು ರುಬ್ಕೋಬೇಕು, ಒಂದು ಸರಿ ಮೊಸರು ಹಾಕಬೇಕು ಅಷ್ಟೇನೇ. ತುಂಬ ಅದ್ಭುತ ಇರೋದ ಚಿಕನ್ ರೆಡಿ ಮಾಡ್ಬೋದು ಮುರಳಿ ಅವರೇ. ಈಸಿಯಾಗಿದ್ರು ಪರವಾಗಿಲ್ಲ. ಕಡಿಮೆ ಪದಾರ್ಥಗಳು ಉಪಯೋಗಿಸಿದ್ರು ಕೂಡ ಅದ್ಭುತವಾಗಿ ಮಾಡ್ಕೋಬೋದು. ನಿಮ್ಮ ಮಿಲಿಟ್ರಿ ಹೋಟ್ಲಲ್ಲೂ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ವೆರಿ ಗುಡ್. ಫುಲ್ ಆ್ಯಂಡ್ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಚಿಕನ್ ಡ್ರೈ ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈನ ಅರ್ಚನಾ ಅವ್ರು ಮಾಡಿದ್ದಾರೆ. ಡಿಶ್ ಔಟ್ ಮಾಡ್ತೀರಾ? ಆಗಿದೆಯಾ? ಫುಲ್ ಡ್ರೈ ಆಗೋಯ್ತಾ? ಹಾಗೆ. ಓಕೆ, ಹಂಗೆ ಸುಲ್ಬಿಡಿ ಪರವಾಗಿಲ್ಲ. ಓಕೆ, ಆಯ್ತಾ? ಎಲ್ಲ ಬಂತಾ? ಎಲ್ಲ ಬಂದ್ಬಿಡ್ತಾ? ಒಂದು ಉಳ್ಕೊಂಡಿಲ್ವಾ? ಛೇ, ಸ್ಪೈಸಿ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಸ್ಪೈಸಿ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ, ಕೊಟ್ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೈಸಿ ಗಾರ್ಲಿಕ್ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಅರ್ಚನಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೋಡಿದ್ರೆ ಚೆನ್ನಾಗಿರೋ ಥರ ಕಾಣ್ತಾ ಇದೆ. ನೋಡಿದ ತಕ್ಷಣ ನಾವು ಅಷ್ಟು ಸುಲಭವಾಗಿ ಹೇಳಲ್ಲ, ನೋಡ್ಮೇಲೆ ಹೇಳೋದು. ಬನ್ನಿ ಕುತ್ಕೊಳ್ಳಿ. ಒಳ್ಳೆ ಪ್ರಾನ್ ಥರ ಕಾಣ್ತಾ ಇದೆಯಲ್ರಿ ಇದು ಅರ್ಚನಾ? ಹಂಗೆ ಕಾಣ್ತಾ ಇದೆ ತಾನೇ ಇದು? ಸ್ಪೈಸಿ ಗಾರ್ಲಿಕ್ ಚಿಕನ್ ಅನ್ನ ಮಾಡಿದ್ದಾರೆ. ತಿನ್ಬೇಕು. ನಿಮ್ಮ ಯಜಮಾನ ಬಂದಿದ್ದಾರಾ? ಏನು ಯಜಮಾನ ಹೆಸರು? ಶ್ರೇಯಸ್. ಏನಂತ ಕರಿತೀರಾ? ಶ್ರೇಯಸ್ ಅಂತ ಕರೀರಿ ನೋಡೋಣ. ಶ್ರೇಯಸ್. ಐ, ಹಂಗೆ ಕರೀದಾ? ಜೋರ ಕರೀರಿ. ಶ್ರೇಯಸ್. ಮನೇಲೆ ಕರಿಯೋ ಥರ ಕರೀರಿ. ಮನೇಲಿ ಹೀಗೇನೆ ಕರೆಯೋದು. ರೋಪ್ ಹಾಕಿ ಕರೆಯೋದು ಹಿಂಗೆ? ಹಾಕೋಲ್ಲ. ಇವಾಗ ಬಂದಿಲ್ಲ ಅಂದ್ರೆ ಹೆಂಗೆ ಕರಿತೀರಾ? ಶ್ರೇಯಸ್. ಇನ್ನೂ ತಿರುಗಿ ನೋಡಿಲ್ಲ ಅವಾಗ? ಅಷ್ಟೇನೆ. ನೀವೇ ಹೋಗ್ಬಿಡೋದು? ನಾನೇ ಹುಡ್ಕೊಂಡು ಹೋಗ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಚನಾ ಶ್ರೇಯಸ್ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಚಿಕನ್ ಅನ್ನ ಪ್ರಾನ್ ಥರ ಮಾಡಿದ್ದಾರೆ. ಈಸಿ ಮೆಥಡಲ್ಲಿ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ? ಮಾಡಿ ನೋಡಿ. ಲೇ, ತಟ್ಟೆ ತಗೊಂಬಂಡ್ರ ಇಲ್ಲಿ. ಏನೋ ಮಾಡ್ತೀರಾ? ಪ್ರತಿ ಸರಿ ಕರಿಬೇಕೇನ? ತಟ್ಟೆ ತಗೊಂಬ, ನೀರು ತಗೊಂಬ, ತಟ್ಟೆ ತಗೊಂಬ, ನೀರು ತಗೊಂಬ ಅಂತ ಇಡಲ್ಲಿ. ಅವ್ರ ಯಜಮಾನ್ರು ಒಬ್ರು ನಿಂತಿದ್ದಲ್ಲ ಶ್ರೇಯಸ್ ಅಂತ, ಕಳ್ಸವ್ರನ್ನ ಕಲ್ಬಿಡಿ ಇನ್ನೊಂದ್ಸರಿ. ಶ್ರೇಯಸ್. ಶ್ರೇಯಸ್ ಫಸ್ಟು ಮೊದಲನೇ ವರ್ಷದಲ್ಲಿ ಶ್ರೇಯಸ್, ಆಮೇಲೆ ಶ್ರೇಯಸ್. ಶ್ರೇಯಸ್ ಬನ್ನಿ ಸರ್. ನಮಸ್ಕಾರ. ಬನ್ನಿ ಶ್ರೇಯಸ್, ಕೂತ್ಕೊಳ್ಳಿ. ಆರಾಮ? ಆರಾಮ್ ಸರ್. ಅಂತೂ ರಜಾ ಹಾಕಿ ವೈಫ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಿ ಇವತ್ತು? ಹೌದು ಸರ್. ಇವ್ರಂದ್ರೆ ತುಂಬಾ ಇಷ್ಟ ನೀವಂದ್ರೆ. ಹೌದಾ? ಓಕೆ. ನಾವು 2 ವರ್ಷದಿಂದ ತುಂಬಾ ನೋಡ್ತಾ ಇದೀವಿ. ನೋಡ್ತಾ ಇದ್ದೀರಾ? ನೋಡಿ, ಇವತ್ತು ನಿಮ್ಮ ವೈಫ್ ಅಡಿಗೆ ಮಾಡಿದ್ರೆ ತಿನ್ನೋಂಥ ಯೋಗ. ಸರ್ ತೊಳಿ, ಬಡಿಸಿ ಮೇಡಮ್ ಯಜಮಾನ್ರಿಗೆ. ಫಸ್ಟ್ ಟೇಸ್ಟ್ ಮಾಡಿ, ಹೆಂಗಿದೆ ಹೇಳಿ, ಏನು ಕಡಿಮೆ ಇದೆ ಹೇಳಿ, ಏನು ಜಾಸ್ತಿ ಹೋಗ್ತಿದೆ ಹೇಳಿ. ಕರೆಕ್ಟ್ ಆಗಿದೆ ಸರ್, ನಾರ್ಮಲ್ ಆಗಿ. ಕರೆಕ್ಟಾಗಿ ಮಾಡಿದರೆ ಕರೆಕ್ಟ್ ಆಗಿರುತ್ತೆ, ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಸದ್ಯ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಿಂಪಲ್, ಏನು ಹಾಕಿಲ್ಲ ಅದ್ರೊಳಗಡೆ. ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ರುಬ್ಬಿರೋದು, ಚಿಕನ್ ಜೊತೆ ಹಾಕಿರೋದು, ಅದಕ್ಕೊಂದು ಕಪ್ ಮೊಸರು ಹಾಕಿರೋದು, ಇಷ್ಟೇ ಐಟಮು. ಐಟಮ್ ಎಷ್ಟು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ರುಚಿ ಬರುತ್ತೆ ಅನ್ನೋದಷ್ಟೇ ಇಂಪಾರ್ಟೆಂಟು. ಸಖತ ಮಾಡಿದ್ದೀರಾ. ಹೋಗ್ಬೇಕಂದ್ರೆ ನಮ್ಮ ಹುಡುಗರು ಸ್ವಲ್ಪ ಹೇಳ್ಕೊಂಬಿಟ್ಟು ಹೋಗಿ. ಈ ಥರದೆಲ್ಲ ಗೊತ್ತಿಲ್ಲ ಅವಕ್ಕೆ. ಲೇ ಮಂಜಾ ನೋಡಿ, ಕರೆದು ಕೇಳಿಸಲ್ಲ ಅವ್ರಿಗೆ. ಸರ್ ಖಾಲಿ ಮಾಡಿ. ಸಖತ್ತಾಗಿದೆ. ಅದ್ಭುತ. ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ಜಾಸ್ತಿ ಐಟಮ್ ಹಾಕ್ರೆ ಅಡುಗೆ ಚೆನ್ನಾಗಿರುತ್ತೆ ಅನ್ಕೊಂಡಿರ್ತಾರೆ. ಸಾಕು, ಇಷ್ಟೇ, ಫಸ್ಟ್ ಕ್ಲಾಸ್ ಆಗಿದೆ. ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲಿ. ಬ್ಯಾಚುಲರ್ಸ್ ಆದ್ರೂ ಮಾಡ್ಕೋಬೋದು. ಇನ್ನ 1.5 ವರ್ಷ ಇದೆ, ಹಂಗೆ ಹೇಳ್ತಾರೆ ಸರ್, ಒಳ್ಳೆ ಅಡುಗೆ ಮಾಡ್ಕೊಡ್ತಾರೆ.
ಇನ್ನೇನು ಚೆನ್ನಾಗಿ ಮಾಡ್ತಾರೆ? ಸರ್ ನಾನ್ ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹ್ಞೂ, ವೆಜ್ಜಲ್ಲಿ ಪಕೋಡ ಈ ಥರ ಸ್ನ್ಯಾಕ್ಸ್ಗಳು ಚೆನ್ನಾಗಿ ಮಾಡ್ತಾರೆ. ಹೌದಾ? ಹೌದು. ನಾವು ಮಧ್ಯಾಹ್ನ ಊಟಕ್ಕೆ ಬರ್ತೀವಿ, ಅವಾಗ ನಿಮ್ಮ ಕಾರ್ಯಕ್ರಮನೇ ದಿನ ನಮ್ಮ ಮನೆ ಹೌದೇನು? 1 2 3 ಎಲ್ಲಿ ಮನೆ ಇರೋದು ನಿಮ್ಮದು? ಜೆ ಪಿ ನಗರ್. ಕೆಲಸ ಅಲ್ಲಿ ಆರ್ವಿ ಡೆಂಟಲ್ ಕಾಲೇಜ್ ಹತ್ರ. ಹೌದೇನು? ಹಂಗಿದ್ರೆ ಬರ್ಬೋದು ಬಿಡಿ. ಹೌದು. ಏನು ಗೊತ್ತಾ ಸರ್, ನೀವು ಮನೆಗೆ ಬರ್ತಿರಲ್ಲ, ಊಟಕ್ಕೆ ಬಂದ್ಬಿಡ್ತಿರಲ್ಲ ಅನ್ನೋ ಖುಷಿಗಾದ್ರೂ ಚೆನ್ನಾಗಿ ಮಾಡಿರ್ತಾರೆ. ದಯವಿಟ್ಟು ಸಾಧ್ಯವಾದಷ್ಟು ದಿನ ಮಧ್ಯಾಹ್ನದ ಮನೆಗೆ ಬನ್ನಿ, ಆಮೇಲೆ ಹೆಂಗೋ ಗೊತ್ತಿರಲ್ಲ. ಫ್ರೀ ಟೈಮೇ ಇರೋಲ್ಲ ನನಗೆ. ಹಾಂ, ಖಾಲಿ ಮಾಡಿ ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣಾಗಿ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲದವರು ಮಸಾಲ ಪುಡಿಗಳನ್ನೆಲ್ಲ ಒಂದು ಕಡೆ ಹಾಕಿ ಕೊಟ್ಟಿದ್ದಾರೆ. ಗಂಡ ಹೆಂಡತಿ ಇಬ್ಬರು ತೊಗೊಂಡೋಗ್ಬಿಟ್ರೆ 2 ವರ್ಷ ಪುಡಿನೇ ಖಾಲಿ ಆಗಲ್ಲ ಅನ್ಕೊಂಡಿದ್ದೀನಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ನಮ್ಮ ಮುಳಿಯ ಜ್ಯುವೆಲರ್ಸ್ನವರು ನಿಮಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾರೆ. ಮಡಿಕೇರಿ ಗೋಣಿಕೊಪ್ಪ ಪುತ್ತೂರಲ್ಲಿ ಇವರ ಶೋರೂಮ್ ಇದೆ. ಜೊತೆಗೆ ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು. ಕೂದಲು ಉದುರ್ತಾ ಇದೆಯಾ? ಸ್ವಲ್ಪ ಉದುರ್ತಾರೆ, ಇವಾಗಲೇ ಹಾಕೊಂಬಿಡಿ, ಕೂದಲು ಉದುರು ನಿಂತೋಗುತ್ತೆ. ಫಸ್ಟು ಕೆಮಿಕಲ್ ಫ್ರೀ ಆಯಿಲ್ ಇದು ಇಂಡಿಯಾದಲ್ಲಿ. ಆಮೇಲೆ ಪ್ರಾಕ್ಟಿಕಲಿ ತುಂಬ ಚೆನ್ನಾಗಿದೆ. ನಾವು ಕೊಟ್ಟವರೆಲ್ಲ ಎಲ್ಲೆಲ್ಲಿ ಸಿಗುತ್ತೆ, ಎಷ್ಟು ಇದು ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಇದೆ. ವಿಟಮಿನ್ ಇ ಇರ್ತಕ್ಕಂಥ, ಲ್ಯಾಬಲ್ಲಿ ಚೆಕ್ ಮಾಡಿದಾಗ ವಿಟಮಿನ್ ಇ ಇರುವಂಥ ಏಕೈಕ ಇದು ಒಂದು ಏರ್ ಆಯಿಲು. ಯೂಸ್ ಮಾಡಿ. ಒಗ್ಗರಣೆ ಡಬ್ಬಿ ಭಾಗ 2, 1 ಲಕ್ಷಕ್ಕಿಂತ ಹೆಚ್ಚು ರೆಸಿಪಿ ಪುಸ್ತಕ ಸೇಲ್ ಆಗಿರುವಂಥದ್ದು ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ನಿಮಗೋಸ್ಕರ. ಯಜಮಾನರು ಬೇಗ ಹೋಗಬೇಕು ಕೆಲಸಕ್ಕೆ, ಸ್ವಲ್ಪ ಬೇಗ ರಸಮ್ ಗಿಸಮ್ ಮಾಡಿಕೊಡ್ಬೇಕು, ಅಥವಾ ಎಲ್ಲೋ ಒಂದಿನ ಹುಷಾರಿರಲ್ಲ, ಬಂದಾಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಒಂದೇ ಒಂದು ಗ್ಲಾಸ್ ಬಿಸಿನೀರು, ಅದರೊಳಗೆ ಒಂದು ಸ್ಮಾಲ್ ಪೀಸ್ ಇದನ್ನು ಹಾಕಿ ಕುದಿಸೋದು ಗಿಸೋದೆಲ್ಲ ಏನು ಸೀನೇ ಇಲ್ಲ, ರಸಮ್ ಬಿಡಿಯಾಗಿರುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಖಾಲಿ ಮಾಡಿರಿ, ಹಂಗಾರೆ ಚೆನ್ನಾಗಿಲ್ಲ ಅಂತ ನೀವು ತೊಗೊಂಡೋಗ್ಬೋದು. ನೀವು ತೊಗೊಂಡೋಗಿ, ನೀವು ಖಾಲಿ ಮಾಡಿ ಸರ್. ನಮ್ಮ ಇವತ್ತಿನ ಮುರುಳಿ ಮಿಲ್ಟ್ರಿ ಒಟ್ಟಿಗೆ ಅರ್ಚನಾ ಅವರು ಬಂದಿದ್ರು. ಅದ್ಭುತವಾಗಿದೆ, ಸಿಂಪಲ್ ಆಗಿದೆ, ರುಚಿಯಾಗಿದೆ, ಮಕ್ಕಳೆಲ್ಲ ಇಷ್ಟಪಡುವಂಥದ್ದು, ನಿಮಗೂ ಇಷ್ಟ ಆಗುವಂಥದ್ದು, ನೀವು ಈಗಲೇ ಮನೆಯಲ್ಲಿ ಮಾಡ್ಕೋಬಹುದಾದಂಥದ್ದು. ಸಖತ್ತಾಗಿದೆ, ಮಾಡ್ಕೊಳ್ರಿ. ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ರುಬ್ಬಿದ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಪೇಸ್ಟು, ಬೋನ್ಲೆಸ್ ಚಿಕನ್, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ಮೊಸರು ಹಾಕಿ ಬಾಡಿಸಿದರೆ ಸ್ಪೈಸಿ ಗಾರ್ಲಿಕ್ ಚಿಕನ್ ಡ್ರೈ ನಿಮ್ಮನೆಯಲ್ಲೂ ರೆಡಿ. MS ಬಿಲ್ಡಿಂಗ್ ಹತ್ರ ಸರ್ಕಾರಿ ನೌಕರರಿಗೆ ಅಂತೇಳಿ ಒಂದು ನಾನ್ ವೆಜ್ದು ಒಂದು ಊಟ ಶುರು ಮಾಡಿದ್ರು ಒಂದು 20 ವರ್ಷದ ಹಿಂದೆ. 20 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ MS ಬಿಲ್ಡಿಂಗು, ಅಲ್ಲಿರ್ತಕ್ಕಂಥ ಸರ್ಕಾರಿ ಗೌರ್ನಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡೋವಂಥವ್ರು, ಹೈಕೋರ್ಟಲ್ಲಿ ಕೆಲಸ ಮಾಡೋವಂಥ ಲಾಯರ್ಗಳು, ಅಕ್ಕಪಕ್ಕ ಇರೋಂಥ ಪೊಲೀಸವರು, ಇವ್ರಿಗೆಲ್ಲರಿಗೂ ಒಳ್ಳೆ ಊಟ ಬೇಕು, ನಾನ್ ವೆಜಿಟೇರಿಯನ್ ಊಟ ಬೇಕು ಅಂದರೆ ವರದೇಗೌಡರು ನೆನೆಸ್ಕೊಳ್ತಾರೆ. ನಮ್ಮ ವರದೇಗೌಡರು ರೆಡಿಯಾಗಿ ನಿಂತಿದ್ದಾರೆ, ಅವ್ರನ್ನೇ ಕರೆಸಿ ಮಾತಾಡೋಣ. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಗೌಡ್ರೆ ಬನ್ನಿ. ವರದೇಗೌಡ್ರ ನೀವು? ಹೌದು ಸರ್, ವರದೇಗೌಡ್ರು ಬನ್ನಿ. ಅಲ್ಲ ಗೌಡ್ರೆ, ಎಷ್ಟು ವರ್ಷ ಆಯ್ತು ಹೋಟ್ಲು ಶುರು ಮಾಡಿ? 20 ವರ್ಷ ಆಯ್ತು. 20 ವರ್ಷ ಆಯ್ತಾ? ಹಾಂ, 20 ವರ್ಷದಿಂದ ನೀವು ಅಡುಗೆ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಜೊತೆಗೆ ನಮ್ಮ ಅಲ್ಲ ಇರ್ಲಿ, ನಿಮ್ದೇ ಹೋಟ್ಲು. ನಮ್ದೇ. ಎಷ್ಟು ಜನ ಇದ್ದಾರೆ ಕೆಲಸದವರು? 15 ಜನ ಆಯ್ತು. 15 ಜನ ಇದ್ದಾರೆ. ಎಷ್ಟು ಗಂಟೆಗೆ ನಿಮ್ದು ಹೋಟ್ಲು ಓಪನ್ ಆಗುತ್ತೆ? 12 ಗಂಟೆಯಿಂದ 3:30ವರೆಗೂ. ಮುಗಿದೋಯ್ತು ಚಾಪ್ಟ್ರು. ಅಷ್ಟೇ. ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ಅಷ್ಟೇ. ಕೊಟ್ಟ ಕಾಸು ಎಣಿಸ್ಕೊಂಡ ಹೋದ, ತಿರ್ಗಾ ನಾಳೆ ಮಧ್ಯಾಹ್ನ ತನಕ ತಲೆನೋವಿಲ್ಲ. ಇಲ್ಲ. 22 ವರ್ಷದಿಂದ ಮಾಡ್ತಾ ಇದ್ದೀರಿ. ಮಾಡ್ತಾ ಇದ್ವಿ. ಓಕೆ, ಅಂದ್ರೆ ಅದು ಸರ್ಕಾರಿ ನೌಕರರ ಜಾಗ ಅಲ್ವಾ ಅದು? ಹೌದು. ಎಲ್ಲಿ ಬರ್ತೀರಿ ಕರೆಕ್ಟಾಗಿ? ಎದುರು MS ಬಿಲ್ಡಿಂಗ್ ಮುಂದ್ಗಡೆನೆ ದೊಡ್ಡ ಗೇಟ್ ಇದೆ. ಓಕೆ, ಗೇಟ್ ಒಳಗಡೆ ಬಂದ್ರೆ ಬಲಕ್ ತಿರ್ಗಂತ ಅಲ್ಲೇ ಸರ್ಕಾರಿ ಸಂಘ, ನೌಕರ ಸಂಘ ಅಂತ. ಸರ್ಕಾರಿ ನೌಕರ ಸಂಘ. ಸರ್ಕಾರಿ ನೌಕರರ ಸಂಘದಲ್ಲಿ ಜಾಗ ಕೊಟ್ಬಿಟ್ಟಿದ್ದಾರೆ. ಅವರೇ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆಲ್ಲ ಒಳ್ಳೆ ಊಟಗಳು ಸಿಗ್ಲಿ, ಒಳ್ಳೆ ನಾನ್ ವೆಜ್ ಊಟ ಸಿಗ್ಲಿ, ಒಳ್ಳೆ ಮುದ್ದೆ ಸಿಗ್ಲಿ, ಒಳ್ಳೆ ಚಾಪ್ ಸಿಗ್ಲಿ, ಒಳ್ಳೆ ಬೋಟಿ ಸಿಗ್ಲಿ, ಉರಿದ ಬಾಡು ಕೂಡ ಸಿಗ್ಲಿ ಅಂತ ರೆಡಿ ಮಾಡಿ ಕೊಟ್ಟಂತ ಹೋಟ್ಲು 20 ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂದ್ರೆ ಇನ್ನು ಹೆಂಗ್ ನಡೆಸ್ತಾ ಇರ್ಬೋದು? ಎಷ್ಟು ಕೋಳಿ ಕುರಿಗಳ ಪ್ರಾಣ ಹತ್ಯೆ ಆಗಿರ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದೀರಾ ಗೌಡ್ರೆ, ಏನ್ ಮಾಡ್ತಾ ಇದ್ದೀರಾ? ಈಗ ಉರ್ದು ಬಾಡು ಅಂದ್ಬಿಟ್ಟು ಮಾಡ್ತೀನಿ. ಉರಿದ ಬಾಡು ನೀವು ಅಲ್ಲಿ ಸಿಗುತ್ತಾ? ಅಲ್ಲಿ ಹೌದು, ಇದೆ. ಡೈಲಿ ಅದೇ ಜಾಸ್ತಿ ಸ್ಪೆಷಲ್. ಉರಿದ ಬಾಡು ಏನದು? ಡ್ರೈಯಾ, ಫ್ರೈಯಾ? ಡ್ರೈ ಐಟಮ್. ಡ್ರೈ. ಉರಿದ ಬಾಡು ಮಾಡಕ್ಕೆ ಏನೇನು ತಂದಿದ್ದೀರಿ? ಹುರಿದ ಬಾಡಿನ ಡ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಮೊಗ್ಗು, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ದಿನ ಎಷ್ಟು ಕೆಜಿ ಮಟನ್ ಹೋಗುತ್ತೆ? ನಮ್ಮ ಹತ್ರ ಒಂದು 40 kg ಹೋಗ್ತದೆ. ದಿನ 40 kg ಮಟನ್. ಎಷ್ಟು ಹೋಗುತ್ತೆ?
ಚಿಕನ್ ಒಂದು 20 ಹೋಗ್ತದೆ. 40 ಮಟನ್ನು 20 ಚಿಕನ್ನು 15 ಜನ ಕೆಲಸದವರು 22 ವರ್ಷದಿಂದ ಊಟ ಕೊಡ್ತಾ ಇರೋದು. ಸೆಕೆಂಡ್ ಸ್ಯಾಟರ್ಡೇ ಸಂಡೇ ರಜಾ. ಮುರಳಿಯವರೇ, ನಮ್ಮ ಪ್ರೋಗ್ರಾಮ್ ಸೆಕೆಂಡ್ ಸ್ಯಾಟರ್ಡೇ ದಿನ ಬರಂಗಾಕಿ, ಸಂಡೇ ಬರಂಗಾಕಿ ನಾವು ಕಾರ್ಯಕ್ರಮ ನೋಡ್ಬೋದು. ಇಲ್ಲ ಅಂದರೆ 12 ಗಂಟೆಯಿಂದ 3 ಗಂಟೆವರೆಗೂ ಎಲ್ಲರಿಗೂ ಕೊಡೋದೇ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ನಮ್ಮ ಬಾಡಿನ ರುಚಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ 20 ವರ್ಷದ ಎಂತೆಂಥ ಸರ್ಕಾರಿ ನೌಕರರು ತಿಂದಿದ್ದಾರೆ ಗೊತ್ತಾ ನಮ್ಮ ಅಡುಗೆನ ಅಂತ ಬೇರೆ ಚಾಲೆಂಜ್ ಮಾಡ್ಬಿಟ್ಟಿದ್ದಾರೆ ಗೌಡ್ರು. ಓಕೆ, ಶುರು ಮಾಡಿ ಗೌಡ್ರೆ. ಆಯ್ತು, ಎಣ್ಣೆ ಬೇಕಾ? ಸ್ವಲ್ಪ. ಓಕೆ, ಸ್ವಲ್ಪ ಎಷ್ಟು ಬೇಕು ನೋಡ್ಕೊಳ್ಳಿ ಗೌಡ್ರೆ. ನೀವು ಅಡಿಗೆ ಮಾಡಕ್ ಹೋಗ್ತೀರಾ ಅಥವಾ ಶಿಷ್ಯರು ಇಲ್ಲ, ಇದಾರ? ಶಿಷ್ಯರು ಇದ್ದಾರೆ ಸರ್, ನಾನು ಮಾಡೋದು. ಆದ್ರೂ ನಿಮ್ಗೆ ಇವತ್ತು ಒಲೆ ಮುಂದೆ ನಿಲ್ಲಿಸ್ಬಿಟ್ಟಿದೀವಿ. ಆಗಲಿ ಮಾಡೋಣ. ಮನೇಲಿ ಅಡಿಗೆ ಮಾಡೋದು ಉಂಟಾ? ಇಲ್ಲ ಸರ್, ಮನೆ ಮಾಡಲ್ಲ. ಮಕ್ಕಳು ಮಾಡ್ತಾರೆ. ಮಸಾಲ ಎಲ್ಲ ಇಲ್ಲಿ ತಯಾರು ಮಾಡ್ತೀರಾ? ಇಲ್ಲಿ ಬರೀ ತಂದು ಇಟ್ಕೊಳ್ಳೋದಲ್ವಾ ನೀವು? ಎಲ್ಲಿ? ಈ ನಿಮ್ಮ ಆಫೀಸ್? ಇಲ್ಲ, ಇಲ್ಲಿ ಒಂದು ಗೋಡನ್ ಇದೆ ಈ ತರ. ಅಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಸಪ್ಲೈ ಮಾಡೋದಾ ಅಥವಾ ಅಲ್ಲೇ ತಯಾರು ಮಾಡಿ? ಇಲ್ಲ, ಇಲ್ಲಿ ಎಲ್ಲ ಹನುಮಂತ ನಗರದಲ್ಲೇ ತಯಾರು ಮಾಡಿ, ಹನುಮಂತ ನಗರದಲ್ಲಿ ತಯಾರು ಮಾಡಿ MS ಬಿಲ್ಡಿಂಗ್ ಹತ್ರ ತಗೊಂಡೋಗಿ ಸರ್ಕಾರಿ ನೌಕರರಿಗೆ 12 ಗಂಟೆಯಿಂದ 3 ಗಂಟೆ ಹಂಚೋದು, ಕೈ ಕಾಲು ತೊಳ್ಕೊಳ್ಳೋದು, ದುಡ್ಡನ್ನ ಜೋಬಲ್ ಹಾಕೊಳ್ಳೋದು, ಬರ್ತಾ ಇರೋದು. ವೆರಿ ಗುಡ್. ಓಕೆ, ಎಣ್ಣೆ ಕಾಯ್ತದೆ. ಆಯ್ತು, ಕಾಯ್ತು. ಫಸ್ಟ್ ಈರುಳ್ಳಿ. ಓಕೆ ಸರ್. ಓಕೆ, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕಿ. ನೀರ್ ಬೇಕಾ? ಸ್ವಲ್ಪ. ನೀರೆಲ್ಲ ನಿಮ್ಗೆ, ಎಣ್ಣೆ ಮಾತ್ರ ನಮ್ದು ವಿಚಾರ. ಹೌದಾ? ಎಲ್ಲಿ? ಹಾಕೊಳ್ಳಿ, ಎಲ್ಲಿ? ಅದು ಆ ಜಗ್ ತಗೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ, ಎಷ್ಟು ಬೇಕೋ ನೀರು ಹಾಕೊಳ್ಳಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ನೀರು. ಬಾಡ ಇದು? ಬಾಡು ಏನು ಮಾಂಸ ಇದು? ಕುರಿದ? ಕುರಿದು. ಕುರಿಯ ಮೇಕೆ ಹಾಕಲ್ಲ, ಹೆಣ್ಣು ಗುರಿ ಹಾಕಲ್ಲ, ಗಂಡು ಗುರಿನೇ. ಗಂಡು ಕುರಿ ಗಂಡು ಗುರಿ ಹಾಕೋದು. ಗುರಿ ಅಲ್ಲ. ಉಪ್ಪು ಬೇಕಾಯ್ತು. ಉಪ್ಪು ಅಲ್ಲೇ ಇದೆ. ಉಪ್ಪು ಗಿಪ್ಪೆಲ್ಲ ನಿಮ್ದೇ ಅಲ್ಲೇ ಅಲ್ಲ, ಪಕ್ಕಕ್ಕೆ. 1 kg ಹುರಿದ ಬಾಡನ್ನ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ವರದೆ ಗೌಡ್ರು ಬಂದಿದ್ದಾರೆ. ಮುಚ್ಬೋಣ? ಎಷ್ಟು ವಿಷಲ್ ಬೇಕಾಗುತ್ತೆ ಸರ್? ಒಂದು ಸಾಕು, 1-2 ಇರಲಿ. 2 ಸಾಕು. ಬೇಯಬಾರ್ದ ಮಾಂಸ? ಬೇಯ್ತದೆ. ಬೇಯ್ತದಾ? ಆಯ್ತು. ಆಮೇಲೆ ಕುಕ್ಕರ್ ಕೊಟ್ರೆ ಇದು ಮಿಕ್ಸಿಗೆ ಸ್ವಲ್ಪ ಮಸಾಲ ಹಾಕೋದು. ತೊಗೊಳ್ಳಿ, ಮಿಕ್ಸಿ ಇದೆಲ್ಲ ತೊಗೊಳ್ಳಿ, ಎಲ್ಲ ಇದೆ ತೊಗೊಳ್ಳಿ. ಫಸ್ಟ್ ಒನ್ ಏನದು? ಇದು ಹುರ್ಗಡ್ಲೆ. ಇದು ತೆಂಗಿನಕಾಯಿ. 1 kg ಬೇಕಾ? ಅಷ್ಟೇನೆ? ಅಷ್ಟು ಬೇಕಾ 1 kgಗೆ? ಇನ್ನು 2 ಮಾಡಬೇಕು ಅಂದ್ರಲ್ಲ, 2 ಮಾಡಲ, ಒಂದೇ ಮಾಡಲ? ಹುರಿದ ಬಾಡ ಹೆಂಗ್ ಮಾಡ್ತೀರಾ? ಹುರಿದು ಮಾಡ್ಬೇಕು. ಅಲ್ಲ, ನಿಮ್ಗೆ 2 ಸ್ಪೆಷಲ್ ಬಾಡು ಬೇಕು ಅಥವಾ ಹುರಿದು ಬಾಡ್ಬೇಕಾ? ಯಾವ್ದು ಚೆನ್ನಾಗಿರುತ್ತೆ ಹೋಟ್ಲಲ್ಲಿ? ಹುರಿದು ಬಾಡು ಇದೆ, ಸ್ಪೆಷಲ್ ಮಟನ್, 2 ಚೆನ್ನಾಗಿರುತ್ತೆ. ಯಾವ್ದಾರ ಮಾಡಿ, ಜನ ತಿನ್ಬೇಕು. ಒಂದೇ ಸಾಕಾ? ಒಂದೇ ಸಾಕು. ಹಂಗಾರೆ ಒಂದ್ ಮಾಡಿದ್ರೆ ಎಲ್ಲ ಕಚ್ಬಿಡ್ತೀವಿ ನಾವು. ಸಾಕು. ಓಕೆ. ಏನದು? ಬೆಳ್ಳುಳ್ಳಿ. ಬೆಳ್ಳುಳ್ಳಿ, ಕಾಯಿ ತುರಿ, ಶುಂಠಿನಾ? ಶುಂಠಿ ಎಲ್ಲ ಹಾಕಿ. ಒಂದು 4 ಚಕ್ಕೆ. ನಿಮ್ಮ ಹೋಟ್ಲಲ್ಲಿ ವೆಜ್ ಎಲ್ಲ ಸಿಗಲ್ಲ, ಬರೀ ನಾನ್ ವೆಜ್? ಎಲ್ಲ ವೆಜ್ಜು ಇದೆ ಸರ್. ವೆಜ್ ಏನು ಮಾಡ್ತೀರಾ? ರಸಮು, ಮಜ್ಜಿಗೆ, ಹಾಂ, ಸಾಂಬಾರು, ತರಕಾರಿ ಸಾಂಬಾರು. ಎಲ್ಲ ಬಂದು ಚಿಕನ್ ಮಟನ್ ತಿನ್ಬಿಟ್ಟು ನಿಮ್ಗೆ ಮಜ್ಜಿಗೆ ಇಲ್ಲ, ರಸ ತಿನ್ನೋರು ಇದ್ದಾರೆ. ರೀ ಗೌಡ್ರೆ, ಒಳ್ಳೆ ಕತೆ ಆಯ್ತು ನಿಮ್ದು. ಇದ್ದಾರೆ. ಇದು ಮರಾಠ ಮೊಗ್ಗೆ ಹಾಕಿ. ಗಸಗಸೆ ಇದೆಯಾ? ಅದೇ ಇದು ಗಸಗಸೆ 2 ಸ್ಪೂನ್ ಗಸಗಸೆ. 2 ಸ್ಪೂನ್. 2 ವಿಷಲ್ ಆಗಿದೆ ಸಾಕಾ? ಸಾಕು. ತೆಗೆದ್ಬಿಡ್ಲಾ? ತೆಗೆದ್ಬಿಡು. ಓಕೆ, ಆಫ್ ಮಾಡ್ಕೊಳ್ತೀನಿ. ಪುದೀನ ಸೊಪ್ಪು. ಓಕೆ. ಕೊತ್ತಂಬರಿ ಪಕ್ಕದಲ್ಲಿದೆ ನೋಡಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಬೆಳ್ಳುಳ್ಳಿ, ಕಾಯಿ ತುರಿ, ಶುಂಠಿ, ಸ್ವಲ್ಪ ನೀರು. ರುಬ್ಬಕ್ಕೆ ಸ್ವಲ್ಪ ನೀರು ಬೇಕು, ಇಲ್ಲಂದ್ರೆ ಡ್ರೈ ಪೌಡರ್ ಆಗ್ಬಿಡುತ್ತೆ. ರುಬ್ಬಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ. ಮಸಾಲಾ ಪದಾರ್ಥಗಳು ಏನು ತೋರಿಸಿದೀವೋ ಕರೆಕ್ಟಾಗಿ ಹಾಕೊಂಡ್ರೆ ಅವ್ರ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೋ ಅದು ನಿಮ್ಮ ಮನೇಲಿ ಬರುತ್ತೆ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಹಾಕದ ಎಣ್ಣೆನಾ? ಹಾಕಿ. ಏನೋ ಕನ್ಫ್ಯೂಷನ್? ಇಲ್ಲ, ಏನಿಲ್ಲ. ಟೊಮೊಟೊ ಮಿಕ್ಸಿಗೆ ಹಾಕೊಂಡು. ಟೊಮೊಟೊ ಹಾಕೋದು ಮರ್ತೋದ್ರಾ? ಬಿಡಿ. ಅಲ್ಲ, ಇದು ಮಿಕ್ಸಿಗೆ ಹಾಕೋದು. ಇದಕ್ಕೆ ಹಾಕ್ತೀರಾ? ಟೊಮೆಟೊನು ಫೈನಲ್ ಆಗಿ ರುಬ್ಬೇಕಾದ್ರೆ ಹಾಕೊಂಡ್ಬಿಡ್ಬೇಕು. ಹೌದು. ರುಬ್ಬಿ ಒಂದೇ ಸರಿಗೆ ಆಗ್ಬಿಡ್ತದೆ. ಒಂದು ಸ್ವಲ್ಪ ತೆಗೆದ್ಬಿಡಿ, ಅದು ನೋಡಿ. ಏನಕ್ಕೆ? ಅದಕ್ಕೆ ಹಾಕ್ಬೇಕಾ? ಸ್ವಲ್ಪ ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕಿ ಶೇರ್ವ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಹುರ್ದು ಮಾಡ್ಬಿಟ್ಟು. ಓಕೆ. ಯಾಕಂದ್ರೆ ಹೋಟ್ಲಲ್ಲಿ ಶೇರ್ವ ಸಪ್ರೇಟ್ ಆಗಿ ಮಾಡ್ಕೊಂಡಿರ್ತಾರೆ. ಅದನ್ನ ಮಾಂಸವನ್ನ ಬೇಯಿಸಿರ್ತಕ್ಕಂಥ ನೀರನ್ನು ವೇಸ್ಟ್ ಮಾಡಲ್ಲ. ಅದ್ರೊಳಗೆ ಶೇರ್ವ ಅಂದ್ರೆ ಸಾರು, ಮಾಂಸ, ಚಿಕನ್ ಅನ್ನ ತೆಗೆದು ಉಳಿದಿರ್ತಕ್ಕಂಥದ್ದು. ಈ ಚಪಾತಿಗೆ ಅನ್ನಕ್ಕೆ ಎಕ್ಸ್ಟ್ರಾ ಕೇಳ್ತಾ ಇದ್ರೆ ಕೊಡ್ತಾ ಇರ್ತಾರಲ್ಲ ಕಪ್ ಗಟ್ಲೆ, ಅದೇ ಇದು. ಬಂದಿದ್ಯಾ? ಏನ್ ಕೊಡ್ಲಿವ ನಿಮ್ಗೆ? ಇದು ಮಸಾಲ ಹಾಕ್ಬಿಡ್ತೀನಿ. ಇದಕ್ಕೆ ಮಸಾಲ ಹಾಕ್ಬಿಡ್ತೀರಾ? ಹೌದು, ಸ್ವಲ್ಪ ಹಾಕಿ. ರುಬ್ಬಿರೋ ಅಂತ ಮಸಾಲ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀರಾ. ಇದೇ ಶೇರ್ವಾ? ಹೌದು. ಕರೆಕ್ಟಾ? ಹೌದು. ಏನೇನು ಕಲೆಗಳು ರೀ ಹೋಟ್ಲವ್ರದ್ದು. ಶೇರ್ವಾ ಯಾವಾಗಲೂ ನೀರಾಗಿರುತ್ತೆ ಅಂತ ನಾವು ಪಡ್ಕೊಳ್ತಾ ಇರ್ತೀವಿ.
ಇದು ಹಂಗಲ್ಲ ಕತೆ. ಆ ಮಾಂಸವನ್ನು ಬೇಯಿಸಿರ್ತಕ್ಕಂಥ ನೀರಿಗೆ ಮಸಾಲವನ್ನು ಹಾಕಿದ್ರೆ ಅದು ಶೇರ್ವಾ. ಆ ಮಟನನ್ನು ತೆಗೆದು ಡ್ರೈ ಮಾಡಿದ್ರೆ ಉರಿದ ಬಾಡು. ಆಯ್ತಾ? ಸ್ಟವ್ ಹಚ್ಚೋಣ ಸ್ವಲ್ಪ ಇದನ್ನ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ಹಾಕಿ ಏನೇನು ಹಾಕ್ತೀರಾ ಹಾಕ್ಬಿಡಿ ಎಲ್ಲ. ಮೆಣಸಿನ್ಕಾಯಿ ಪುಡಿ ಇದಾ? ಮೆಣಸಿನ ಪುಡಿ ಅದನ್ನೇ ಖಾರಕ್ಕೆ ಧನಿಯಾ ಪುಡಿ ಒಂದು 2-3 ಸ್ಪೂನಷ್ಟು ಧನಿಯಾ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ತಿರುಗಿಸಿದ್ರೆ ಸರ್ಕಾರಿ ನೌಕರರ ಹೋಟೆಲ್ನಲ್ಲಿ ಸಿಗುವಂಥ ಶೇರ್ವಾ ರೆಡಿ ಆಗುತ್ತೆ. ಚೋಚಣ ಇದು ಕೊತ್ತಂಬರಿ ಸೊಪ್ಪು, ಹಾಂ ಪುದೀನ ಹಾಕಿ. ಫಸ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ, ಎಣ್ಣೆ ಕಾದಿದೆ, ಶೇರ್ವಾ ರೆಡಿ ಆಗಿದೆ. ಏನ್ ಬೇಕಾದ್ರೆ ಹಾಕೋಬೋದ? ಒಂಚೂರು 1 ನಿಮಿಷ ಬೇಯಲಿ ಅದು. ಬೇಯ್ತಾ ಇರ್ತೇನೆ, ನೀವೆಲ್ಲ ಹಾಕೊಳ್ಳಿ. ಅಷ್ಟೊಂದು ಬೇಯ್ತೆ, ಸಿಕ್ಕಾಪಟ್ಟೆ ಬೇಯ್ತು. ಹಾಕಿ ನಿಧಾನಕ್ಕೆ ಹಾಕಿ. ಸ್ವಲ್ಪ ಅರಿಶಿನ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಧನಿಯಾ ಪುಡಿ ಬೇಕು. ಏನದು ರುಬ್ಬಿರೋ ಅಂತ ಇದು ಶುಂಠಿ, ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಸರ್. ಇದು ಪೆಪ್ಪರ್ ಪೌಡ್ರು. ಅದೇ ಪೆಪ್ಪರ್ ಪೌಡ್ರು. ಹೊಸ ವಿಧಾನ, ಗೌಡ್ರ ವಿಧಾನ. ಸರ್ಕಾರಿ ನೌಕರರ ಆಫೀಸರ್ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಹೋಟ್ಲು. ಸಾಕಷ್ಟು ಜನ ಸಾಕಷ್ಟು ವರ್ಷಗಳ ಕಾಲ ತಿಂದಿರುವಂಥ ಹೋಟ್ಲು ನಮ್ಮ ಗೌಡ್ರ ಹೋಟ್ಲು. ಹಾಕಿ ಮಸಾಲ, ರುಬ್ಬಿರೋಂಥ ಮಸಾಲ. ಹೌದು, ರುಬ್ಬಿರೋ ಮಸಾಲ. ಓಕೆ, ಗಟ್ಟಿ ಗ್ರೇವಿ ಆಗೋಯ್ತಲ್ಲ ಇದು. ಅದರಲ್ಲೇ ಉರಿಬೇಕು. ಓಹೋ, ಇದರೊಳಗೆ ಬೇಯಿಸಿರೋ ಮಟನ್ನ ತೆಗೆದಿದ್ದಕ್ಕೆ ಹಾಕ್ತೀವಿ, ಕರೆಕ್ಟಾ? ಹೌದು. ಓಹೋ, ಉರಿದ ಬಾಡು. ಉಪ್ಪು ಹಾಕ್ಬೇಕು. ಏನಾಕಿದೆ? ಉಪ್ಪ? ಉಪ್ಪು. ನೀವೇ ಬಿಟ್ಟು ಹಾಕ್ಬೇಕು ಸ್ವಾಮಿ, ನಮಗೆ ನೋಡ್ಕೋಬೇಕಲ್ಲ ನಾವು. ಇಲ್ಲ, ಸಪ್ಪೆ ಬಿದ್ದೋಗ್ತದೆ. ಓಕೆ, ಇಲ್ಲಿ ಮಾಂಸ ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ತೀನಿ ಇದನ್ನ. ಆಫ್ ಮಾಡಿ. ಇದರೊಳಗೆ ಮಾಂಸದ ಜೊತೆಗೆ ಶೇರ್ವಾ ಇದೆ. ಹೌದು, ಬರೀ ಮಾಂಸ ಬೇರೆ ಮಾಡ್ಕೊಂಡು. ಓಕೆ, ಮಾಂಸ ಹಾಕೋಣ. ಶೇರ್ವಾ ಬರಬಾರ್ದು, ಶೇರ್ವಾ ಬರಬಾರ್ದು. ಸ್ವಲ್ಪ ಬಂದರೆ ಪರವಾಗಿಲ್ಲ. ಇಲ್ಲಿಂದ ಮಟನ್ ತರ್ಸೋದು ನೀವು? ಇಲ್ಲಿ ಶ್ರೀನಿವಾಸ ನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮುಂದೆ ಇದೆ. ಎಷ್ಟು ಮರಿ ಓಡಿಸ್ತೀರಾ ದಿನ? ಇನ್ನು 3 ಮರಿ. 3 ಮರಿ ದಿನ? ಹೌದು. ಓಕೆ, ಕಂಪ್ಲೇಂಟ್ ಗಿಂಪ್ಲೇಂಟ್ ಮಾಡಲ್ವಾ? ಏನು ಗೌಡ್ರೆ ಚೆನ್ನಾಗಿಲ್ಲ, ಪೀಸ್ ಚೆನ್ನಾಗಿಲ್ಲ, ಇವೆಲ್ಲ ಹೇಳಲ್ವಾ? ಹೇಳಲ್ಲ. ಏನು 20 ವರ್ಷದಿಂದ ಅದೇ ತಿನ್ಬಿಟ್ಟಿದ್ದಾರೆ, ಇನ್ನೇನು ಹೇಳ್ತಾರೆ ಬಿಡಿ. ಇದು ಧನಿಯಾ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಬೇಕಾ? ಸ್ಪೂನಲ್ಲಿ ಹಾಕಿ. ಹಂಗೆ bagre ಎಲ್ಲ ಬಿದ್ದೋಗ್ಬಿಡ್ತದೆ ಅಷ್ಟೇ ಹೊರಗಡೆ. ಪೀಸ್ ಎಷ್ಟಿದೆ ಹಾಕ್ಬಿಡಿ. ಎಲ್ಲ ಪೀಸು ತೆಗೆದಾಯ್ತು. ಚಪಾತಿಗೆ, ಅನ್ನಕ್ಕೆ, ಯಾವ್ದಕ್ಕೆ ಬೇಕಾದ್ರೆ ಹಾಕ್ಬೋದು. ಯಾವ್ದಕ್ಕೆ ಬೇಕಾದ್ರೂ ಮಾಡ್ಕೊಬೋದು. ಅದರಲ್ಲೇನಿಲ್ಲ. ಏನು ಸರ್? ಗಟ್ಟಿ ಬೇಕಾದ್ರೆ ಮಾಡ್ಕೊಬೋದು. ಓಕೆ, ಗಟ್ಟಿ ಮಾಡಿದ್ರೆ ಒದಗಲ್ಲ ಬಿಡಿ ನಿಮಗೆ. ಇಲ್ಲ, ಅದಕ್ಕೆ ಇರ್ತದೆ, ಗಟ್ಟಿದು ಇದೆ. ಓಕೆ, ಸ್ಪೆಷಲ್ ಆಗಿ ಬರೋರಿಗೆ ಸ್ಪೆಷಲ್ಲಾ? ಇಲ್ಲ, ಆ ಥರ ಏನಿಲ್ಲ. ಎಲ್ಲರಿಗೂ ಒಂದು ಯಾರು ಬರೀ ಮುದ್ದೆ ಕೇಳಿದ್ರು ಸ್ಪೆಷಲ್ ಶೇರ್ವಾ ಕೊಡ್ತೀವಿ. ಇದು ಸ್ಪೆಷಲ್ ಶೇರ್ವಾನ ಇದು? ಇನ್ನೂ ಕೊಡ್ತೀವಿ, ಇನ್ನೂ ಗಟ್ಟಿಯಾಗಿ ಮಾಡ್ತೀವಿ. ಗಟ್ಟಿ ಮಾಡಿದ್ರೆ ಸ್ಪೆಷಲ್. ಹೌದು, ಅದೆಲ್ಲ ಬೇರೆ ಮಾಡಿದ್ರೆ ಇಲ್ಲ, ಅದು ಮಸಾಲ ಬೇರೆ ಕೊಡ್ತೀವಲ್ಲ. ಓಕೆ, ಮಾಡ್ಕೊಳ್ಳೋ ತನಕ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಹೌದು, ಮಾಡಾದ್ಮೇಲೆ ಈಸಿ ಅನಿಸುತ್ತೆ. ಇಲ್ಲಿ ಶೇರ್ವಾ ಇದೆ, ಅಲ್ಲಿ ಉರಿದ ಬಾಡಿದೆ. ಚಪಾತಿನ ಎತ್ಕೊಳ್ಳೋದು, 1 ಪೀಸ್ ಒಳಗೆ ಹಾಕ್ಕೊಳ್ಳೋದು, ತಿನ್ಬಿಟ್ಟು ನೋಡಿ ಸರ್ ಮಜಾ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರ ಸಂಘದಲ್ಲಿ ಒಂದು 22 ವರ್ಷಗಳಿಂದ ಅಡುಗೆನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ತಿನ್ನಿಸಿದ್ದಾರೆ. ಅದನ್ನು ತೋರ್ಸೋಕ್ಕೋಸ್ಕರ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ, ಡಿಶ್ ಔಟ್ ಮಾಡೋಣ. ಎಷ್ಟು ಪ್ಲೇಟ್ ಇದೆ ಇದು ನಿಮ್ಮ ಪ್ರಕಾರ? ಇದೊಂದು 8 ಪ್ಲೇಟ್ ಆಗ್ಬೋದು. 8 ಪ್ಲೇಟು? ಅದು ಮಜಾ. ನಲ್ಲಿ ಮುಳಿ ಹಾಕಿ ಇವೆಲ್ಲ ಕೇಳ್ತಾರ ನಿಮಗೆ? ಕೇಳ್ತಾರೆ. ನಲ್ಲಿ ಮುಳಿ ಹಾಕಿ, ಸ್ವಲ್ಪ ಗುರ್ದ ಹಾಕಿ, ಸ್ವಲ್ಪ ಲಿವರ್ ಹಾಕಿ ಗೌಡ್ರೆ ಬೇರೆ, ಅದು ಬೇರೆ ಮಾಡ್ತೀವಿ. ಅದು ಬೇರೆ ಮಾಡ್ತೀರಾ? ಹೌದು. ಬಿಡಿ, ಸಾಕು ಬಿಡಿ. ವರದರಾಜ್ ಗೌಡರ ಹೋಟ್ಲು. ವರದರಾಜ್ ಗೌಡರ ಹೋಟ್ಲು. ಓಕೆ, ಇದು ಉರ್ದುಬಾಡು ಶೇರ್ವಾ. ಉರಿದ ಬಾಡು ಶೇರ್ವಾ, ವರದರಾಜ ಗೌಡರ ಹೋಟ್ಲು ನಮ್ಮ ಸರ್ಕಾರಿ ನೌಕರರ ಸಂಘದ ಒಳಗಿದೆ. MS ಬಿಲ್ಡಿಂಗ್ ಒಳಗಿದೆ. ಇದು ನನ್ನ ಕೇಳ್ಕೊಟ್ಟಿದ್ದಾರೆ. ರುಚಿ ನಾವು ನೋಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ಸರ್, ಕುತ್ಕೊಳ್ಳಿ ಗೌಡ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವರದರಾಜ್ ವರದರಾಜ ಗೌಡ್ರವರು ಬಂದಿದ್ದಾರೆ. ಸರ್ಕಾರಿ ನೌಕರರಿಗೋಸ್ಕರ 20 ವರ್ಷದಿಂದ ಶುರು ಮಾಡಿದಂಥ ಒಂದು ಒಳ್ಳೆ ಕ್ಯಾಂಟೀನು ನಮ್ಮ MS ಬಿಲ್ಡಿಂಗ್ ಎದುರುಗಡೆ ಕಬ್ಬನ್ ಪಾರ್ಕ್ ಒಳಗಡೆ ಇವ್ರದ್ದು ಸರ್ಕಾರಿ ನೌಕರರ ಸಂಘದ ಒಳಗಡೆನೆ ಇವರ ಹೋಟೆಲ್ ಇದೆ. ಎಷ್ಟು ನಿಮ್ಮ ಮಿನಿಮಮ್ ಊಟ? 35 ರೂಪಾಯಿ ಮುದ್ದೆ ರೈಸು. ಮುದ್ದೆ ರೈಸು, ನಾನ್ ವೆಜ್ ಸಾರು. ನಾನ್ ವೆಜ್ ಸಾರು
ಯಾವ್ದಾದ್ರು ತೊಗೊಬೋದು. ಒಂದ್ ಮುದ್ದೆ, ಒಂದ್ ರೈಸು. ಹೌದು, ಒಂದು ಮುದ್ದೆ ಒಂದು ರೈಸ್ 35 ರೂಪಾಯಿ. ಒಂದು ಮುದ್ದೆ ಬೋಟಿ ತಲೆ ಮಾಂಸ ಕೈಮಾ 90 ರೂಪಾಯಿ. ಮುದ್ದೆ ರೈಸು ಹಾಫ್ ಐಟಮ್. ಓಕೆ ಓಕೆ. ಮಟನ್ ತೊಗೊಂಡ್ರೆ 100 ರೂಪಾಯಿ. ಫುಲ್ ಊಟ ಆದರೆ 150 ರೂಪಾಯಿ. ದೇವ್ರು ಚೆನ್ನಾಗಿಟ್ಟಿರಲಿ ನಿಮಗೆ. ಎಷ್ಟೊಂದು ರೇಟ್ಗಳು ಓಡ್ತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗೆ ಅಂತ 20 ವರ್ಷಗಳಿಂದ ಇದೊಂಥರ ಸೇವೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಾಫಿಟಿನ ಪ್ರಶ್ನೆ ಇಲ್ಲವೇ ಇಲ್ಲ ಸರ್. ನಮ್ಮ ಬಗ್ಗೆ ಇವತ್ತು 20 ವರ್ಷದಿಂದ ಒಬ್ಬರು ಕಂಪ್ಲೇಂಟ್ ಮಾಡಿಲ್ಲ ಸರ್. ಅಷ್ಟು ಚೆನ್ನಾಗಿ ಅಡುಗೆ ಕೊಟ್ಕೊಂಡ್ಬಂದಿದ್ದೀನಿ ಅವರಿಗೆಲ್ಲ ಅಂತ ಹೇಳ್ಕೊಂಡ್ಬಂದಿದ್ದಾರೆ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು. ಫಸ್ಟ್ ಏನು ನೋಡೋಣ? ಮಟನ್ ನೋಡಿ ಅದು ಬಾಡು ಹುರಿದ ಬಾಡು. ಇನ್ನೇನು ಫೇಮಸ್ಸು ನಿಮ್ಮಲ್ಲಿ? ಕೈಮಾ ವಡೆ ಇದೆ. ಕೈಮಾ ವಡೆ ಬೇರೆ ಮಾಡ್ತೀರಿ? ಕೈಮಾ ವಡೆ ಇದೆ, ಕೈಮಾ ಡ್ರೈ ಇದೆ. ಓಕೆ. ಮಟನ್ ಚಾಪೀಸು. ಓಕೆ. ಅದೇ ಸ್ಪೆಷಲ್ ಮಟನ್ನು. ಓಹೋ ಹೋ ಹೋ. ಬೋಟಿ ತಲೆ ಮಾಂಸ, ಲಿವರ್ ಫ್ರೈ. ಓ, ಎಲ್ಲ ಸ್ಪೇರ್ ಪಾರ್ಟ್ಸ್ ಇದೆ. ಎಲ್ಲ ಇದೆ. ವೆರಿ ಗುಡ್. ಸರ್ಕಾರಿ ರಜೆಗಳು ಯಾವತ್ತಿರುತ್ತೋ ಅವತ್ತು ಗೌಡ್ ರೋಲ್ ಸಿಕ್ಕಲ್ಲ. ಸೆಕೆಂಡ್ ಸಾಟರ್ಡೆ ಸಂಡೇ ಯಾವುದೇ ಗೌರ್ಮೆಂಟ್ ಹಾಲಿಡೇಗಳು ಸಿಗಲ್ಲ. ಗೌರ್ಮೆಂಟ್ ಹಾಲಿಡೇ ಇವ್ರ ಹೋಟ್ಲಿಗೆ ಯಾವತ್ತು ರಜಾ ಇರುತ್ತೋ ಗೌರ್ಮೆಂಟ್ ಹಾಲಿಡೇಸ್ ಅವತ್ತು ಇವರು ರಜಾ. ನಮಗೂ ರಾಜ. ತಿರುವಾಕೊಳ್ಳ. ಹಾಕೊಳ್ಳಿ. ಕೆಲವರು ಅದೇ ಗೊಜ್ಜಲ್ಲಿ ಊಟ ಮಾಡ್ಬಿಡ್ತಾರೆ, ಅದನ್ನೇ ಕಲ್ಸ್ಕೊಂಡ್ಬಿಡ್ತಾರೆ. ಅದೇ ಹೇಳಿದ್ನಲ್ಲ, ಅದ್ರೊಳಗೆ ತಿನ್ಬಿಟ್ಟು ಇದೆಲ್ಲ ಯಾವ್ದು ರುಚಿ ಸಿಗಲ್ಲ. ಇನ್ನೊಂದು ಸ್ಪೆಷಲ್ ಮಟನ್ ಒಂದು ಸ್ವಲ್ಪ ಗ್ರೇವಿ ಇರ್ತದಲ್ಲ, ಅದು ಅದೇ ಕೊಡೋ ಒಂಥರ ಎಲ್ಲಿಂದ ಕೊಡೋದು? ಎಲ್ಲ ಅದೇ ಕೇಳಿ ಇಳಿದೇ ಕೊಡೋದು ಆಗಲ್ಲ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಖಂಡಿತ. ಪಕ್ಕ ಶೇರ್ವಾ ಇದು. ನಮ್ಗೆ ಸೆಟ್ ಆಗಕ್ಕಿಲ್ಲ. ಪಕ್ಕ ನಾಟಿ ಸ್ಟೈಲು. ಪಕ್ಕ ಅಂದರೆ ಅಥೆಂಟಿಕ್ ಫುಡ್ಡು. ಇದೆ ಕರೆಕ್ಟು. ನಾವೇನೋ ಒಂದು 10 ಜನ ಬರ್ತೀವಿ, ಸ್ವಲ್ಪ ಎತ್ತಿಡಿಯಿಂದ ಎತ್ತಿರ್ತೀರಾ? ಖಂಡಿತ. ಹೇಳಿ, ಫೋನ್ ನಂಬರ್ ಹೇಳಿ ನಿಮ್ಮದು. 9343 ಬರ್ಕೊಳ್ಳಿ ಹೇಳಿ. 9343 9343 71 9539. ಏನು ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು. ಎತ್ತಿಟ್ಟಿರ್ತಾರೆ ಅಷ್ಟೇ. ದಿನ 500-600 ಜನ ರೀ, ಕಾರ್ಡಾಗ ಜಾಗ ಇರಲ್ಲ ಅಲ್ಲಿ. ಒಳ್ಳೆ ಅಡುಗೆ ಮಾಡಿ ನಮಗೆ ಬರ್ಸಿದ್ದೀರಾ. ಒಳ್ಳೆ ಉರಿದ ಬಾಡು ಶೇರ್ವಾ, ಅದ್ಭುತವಾದಂಥ ರುಚಿ. ಸರ್ಕಾರಿ ನೌಕರರ ಸಂಘ, MS ಬಿಲ್ಡಿಂಗ್ ಎದುರುಗಡೆ, ಕಬ್ಬನ್ ಪಾರ್ಕ್ ಒಳಗಡೆ ಕಾಣುತ್ತೆ ನಿಮ್ಗೆ ಹೋದ ತಕ್ಷಣ. ಯಾರು ಸರ್ಕಾರಿ ನೌಕರರ ಸಂಘ ಅಂದ್ರೆ ಇರೋ ಯಾರು ಬೇಕಾದ್ರೂ ಬಾಳೆನ್ ಮಾಡೋರಿಂದ ಹಿಡಿದು ಅಣ್ಣೆಚ್ಚವರಿಂದ ಹಿಡಿದು ಯಾರು ಬೇಕಾದ್ರೂ ತೋರಿಸ್ತಾರೆ. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ. ನಿಮಗೆ HP ವರದರಾಜ್ HP ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಹೋಟ್ಲಲ್ಲಿ ಕಾಣಬೇಕು ನಮಗೆ. ಓಕೆ, ಖಂಡಿತ. ಥ್ಯಾಂಕ್ ಯು. ಒಳ್ಳೆ ರೇಟಿಂಗನ್ನು ತೊಗೊಂಡಿದ್ದಾರೆ, ಒಳ್ಳೆ ರುಚಿನ ಕೊಟ್ಟಿದ್ದಾರೆ. ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕ್ರಿ. ಥ್ಯಾಂಕ್ ಯು ವರದರಾಜ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ರುಚಿಯಾದಂಥ ಅಡುಗೆ ರೀ. ಒಂಥರ ಬೇರೆನೇ ಇದು. ಖಡಕ್ಕಾಗಿದೆ, ಸಿಕ್ಕಾಪಟ್ಟೆ ಸೆಕೆ ನೋಡಿ. ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಪಕ್ಕದಲ್ಲಿ ಒಂದು ಟವಲ್ ಇಟ್ಕೊಂಡಿರ್ಬೇಕು ಮುಖ ಒರೆಸ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿದೆ. ಇವತ್ತೇ ನೋಡಿಕೊಂಡು ಇವತ್ತೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಕಬ್ಬನ್ ಪಾರ್ಕ್ ಹೋಗಿ ತಿನ್ಕೊಳ್ಳಿ. ಹುರಿದ ಬಾಡಿನ ಡ್ರೈ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹುರಿಗಡಲೆ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಮಗ್ಗು, ಗಸಗಸೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಟೊಮೊಟೊ ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಅದಕ್ಕೆ ಅರಿಶಿನ, ಮಟನ್, ಉಪ್ಪು ಹಾಕಿ 2 ವಿಸಲ್ ಕೂಗಿಸಿ. ಇದಕ್ಕೆ ರುಬ್ಬಿದ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ 4 ವಿಸಲ್ ಕೂಗಿಸಿ. ಬಾಣಲಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ, ಅರಿಶಿನ, ರುಬ್ಬಿದ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿನ ಪೇಸ್ಟ್, ಕಾಳು ಮೆಣಸಿನ ಪುಡಿ, ರುಬ್ಬಿದ ಮಸಾಲ, ಉಪ್ಪು, ಬೇಯಿಸಿಕೊಂಡ ಮಟನ್, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿದರೆ ಹುರಿದ ಬಾಡಿನ ಡ್ರೈ ನಿಮ್ಮನೇಲೂ ರೆಡಿ. ಸ್ವಲ್ಪ ಶೆಕೆ ಆಗ್ತಾ ಇರುತ್ತೆ. ಅಲ್ಲಿ ಊಟ ಮಾಡೋಲ್ಲ ಪಕ್ಕದ ಒಂದು ಟವಲ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನಕ್ಕೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಅಡುಗೆನ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ತಿಳಿಸಿ ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಬರ್ಬೋದು, ಅಡುಗೆ ಮಾಡ್ಬೋದು, ರುಚಿನ ನಮಗೆ ತೋರಿಸ್ಬೋದು. ತಿನ್ನಕ್ಕೆ ನಾನು ರೆಡಿ, ತೋರ್ಸೋಕ್ಕೆ ನೀವು ರೆಡಿ ಆಗಿದ್ರೆ ಯಾವಾಗಲೂ ನಿಮ್ಮ ಅಡುಗೆಗೋಸ್ಕರ ಕಾಯ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಅಡುಗೆ ಮೇಲೆ ಕೆಲಸ ಇದೆ, ಮುಗಿಸ್ಬಿಟ್ಟು ಬರ್ತೀನಿ. ಮತ್ತೆ ಸಿಗ್ತೀನಿ.